ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 69ನೇ ಭಾಗ ಇದು. ಅದರಲ್ಲಿ 8 ಸಂಧಿಗಳವರೆಗೆ ಈ ಹಿಂದೆ ಶ್ರವಣ ಮಾಡಿ ಮುಗಿಸಿದ್ದು ನಾವು. 9ನೇ ಸಂಧಿ ವರ್ಣ ಪ್ರಕ್ರಿಯಾ ಸಂಧಿ ಅಂತಾರೆ, ಜೀವ ಪ್ರಕರಣ ಸಂಧಿ ಅಂತಾರೆ, ಅಥವಾ ಉದಾತ್ತ ಅನುದಾತ್ತ ಸಂಧಿ ಅಂತಾರೆ, ಅಥವಾ ಕೆಲವು ಕಡೆ ಉದಾತ್ತ ಅನುಸಂಧಿ ಅಂತಲೂ ಹೀಗೂ ಕರೀತಾರೆ. ಹೀಗೆ ನಾನಾ ಹೆಸರುಗಳನ್ನು ಪಡ್ಕೊಂಡದ್ದು. ಅದರ 1ನೇ ಪದ್ಯವನ್ನು ಹರಿಕಥಾಮೃತಸಾರದ ಒಟ್ಟಾರೆ ಪದ್ಯಗಳ ಪೈಕಿ 247ನೇ ಪದ್ಯವನ್ನು ಈಗ ನಾವು ಶ್ರವಣ ಮಾಡಬೇಕು. ಹರಿಯ ಪಂಚಾಶದ್ವರ್ಣ ಸುಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಯ ಇರುವನು. ತತ್ತನ್ನಾಮ ರೂಪಗಳ ಅರಿತು ಉಪಾಸನೆಗೈವರು ಇಳೆಯೊಳಗೆ ಸುರರೇ ಸರಿ, ನರರಲ್ಲ, ಅವರಾಡುವುದೇ ವೇದಾರ್ಥ. ಭಗವಂತ 5 ಹರಿ 50 ವರ್ಣಗಳಲ್ಲಿ ಅಕಾರದಿಂದ ಪ್ರಾರಂಭ ಮಾಡಿಕೊಂಡು ಹದವರೆಗೆ 50 ವರ್ಣಗಳಿಂದ ವಾಚ್ಯನಾಗಿದ್ದಾನೆ ಮತ್ತು ಅವುಗಳಲ್ಲಿ ಕೂಡ ವ್ಯಾಪ್ತನಾಗಿದ್ದಾನೆ. ಸ್ವರ, ಉದಾತ್ತ, ಅನುದಾತ್ತ, ಪ್ರಚಯ, ಸ್ವರಿತ, ಸಂಧಿ, ವಿಸರ್ಗ, ಬಿಂದು ಇವುಗಳೆಲ್ಲ ಸಂಗತಿಗಳೊಳಗೂ ಅವನಿದ್ದಾನೆ ಮತ್ತು ಅದರಿಂದ ವಾಚ್ಯನಾಗಿದ್ದಾನೆ. ಅಂಥ ನಾಮರೂಪಗಳನ್ನೇ ಅವನು ಹೊಂದಿದ್ದಾನೆ. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಉಪಾಸನೆ ಮಾಡುವವರು ಯಾರು ಇರ್ತಾರಲ್ಲ ಅವರು ಸುರರೇ, ಇಳೆಯಳು ಅಂದರೆ ಭೂಮಿಯೊಳಗೆ ರೂಪಗಳ ಅರಿತು ಇದನ್ನೆಲ್ಲ ತಿಳ್ಕೊಂಡು ಉಪಾಸನೆ ಮಾಡುವವರು ಸುರರೇ ಸರಿ, ಅವರು ದೇವತೆಗಳೇ ಸರಿ, ನರರಲ್ಲ, ಅವ್ರು ಯಾರೂ ಮನುಷ್ಯರಲ್ಲ. ಅವರು ಆಡುವುದೇ ವೇದಾರ್ಥ. ಅವರೇನು ಮಾತಾಡ್ತಾರೆ ಅದೆಲ್ಲ ವೇದದಷ್ಟು ಮಾನ್ಯವಾಗಿರ್ತದೆ ಮತ್ತು ಅವ್ರು ಆಡಿದ್ದೆಲ್ಲ ವೇದದಂತೆ ಮಾನ್ಯವಾಗಿರ್ತದೆ ಅಂತ ಒಂದರ್ಥ. ಮತ್ತು ವೇದ ಶಾಸ್ತ್ರಗಳಲ್ಲಿ, ಮಹಾಭಾರತದಲ್ಲಿ, ಭಾಗವತದಲ್ಲಿ, ಪುರಾಣಗಳಲ್ಲಿ ಯಾವ ಸಂಗತಿ ಇದೆ ಅದನ್ನೆಲ್ಲ ಅನುಸರಿಸಿಕೊಂಡೇ ಅವ್ರು ಮಾತಾಡ್ತಾರೆ. ಅಷ್ಟನ್ನೆಲ್ಲ ತಿಳ್ಕೊಂಡವರಾದ್ರಿಂದ ಅದಕ್ಕೆ ವಿರುದ್ಧವಾಗಿ ಅವ್ರು ಮಾತಾಡ್ಲಿಕ್ಕೆ ಹೋಗೋದೇ ಇಲ್ಲ ಅಂತ ಅದರ ಅರ್ಥ. ಪಂಚಾಶದ್ ವರ್ಣ ಅಂಥೇಳಿ ಛಂದಸ್ಸಿನ ನಡೆಗೆ ಅನುಗುಣವಾಗಿ ಆ ಥರ ಪ್ರಯೋಗ ಮಾಡಿದ್ದಾರೆ ದಾಸರು. ವರ್ಣ ಅಂದರೆ ವರ್ಣ ಅಂತ ಅರ್ಥ ಮಾಡ್ಕೊಳ್ಬೇಕು. ಪಂಚಾಶದ್ ವರ್ಣ 50 ವರ್ಣಗಳಿಂದ ಆತ ವಾಚ್ಯನಾಗಿದ್ದಾನೆ. ಹಿಂದೆ ಹೇಳಿದಂತೆ ವಾಸ್ತವಿಕವಾಗಿ ಅವು 51 ವರ್ಣಗಳು, 16 ಸ್ವರಗಳು, 25 ವರ್ಗೀಯ ವ್ಯಂಜನಗಳು, ಅಲ್ಲಿಗೆ 41 ಆಯಿತು. ಇನ್ನು ಯದಿಂದ ಪ್ರಾರಂಭ ಮಾಡಿಕೊಂಡು ಕ್ಷದವರೆಗೆ 10, ಒಟ್ಟು 51 ಆಗಬೇಕು. 50 ಅಂತ ಯಾಕೆ ಹೇಳಿದ್ದಾರೆ ಅಂದರೆ ತಂತ್ರಸಾರದಲ್ಲಿ ಹಾಗೆ ಹೇಳ್ತಾರೆ ಮಧ್ವಾಚಾರ್ಯರು. ಒಂದು ಕಡೆ 1ನೇ ಅಧ್ಯಾಯದಲ್ಲಿ 50 ಅಂತ ಹೇಳ್ತಾರೆ, ಮತ್ತೊಂದು ಕಡೆ 2ನೇ ಅಧ್ಯಾಯದಲ್ಲಿ 51 ಅಂತ ಹೇಳ್ತಾರೆ. ತಂತ್ರಸಾರದ ಮೇಲ್ಪಂಕ್ತಿ ಅಷ್ಟೇ ಇರುತ್ತೆ. ಕ್ಷ ಕೊನೆಯ ಅಕ್ಷರ ಏನಿದೆ, ಅವರ್ಗೀಯ ವ್ಯಂಜನಗಳಲ್ಲಿ 10ನೇದು ಕ್ಷ ಅಂತಿದೆಯಲ್ಲ, ಅದು ಒಂದು ಸಂಯುಕ್ತಾಕ್ಷರ. ಅದರಿಂದ ಪ್ರತಿಪಾದನಾದಂಥ ಲಕ್ಷ್ಮೀ ನರಸಿಂಹನು ಕೂಡ ನರ ಮತ್ತು ಸಿಂಹರ ಸಂಯುಕ್ತ ರೂಪ. ಅದಕ್ಕಾಗಿ ಕೆಲವೊಂದ್ಸಲ ಅದನ್ನೊಂದನ್ನು ಬಿಟ್ಟು 50 ಅಂತ ಹೀಗೆ ಹೇಳ್ತಾರೆ. ಮೂಲ ಅಕ್ಷರಗಳು 50 ಅನ್ನೋ ದೃಷ್ಟಿಯಿಂದ ಹೀಗೆ ಹೇಳ್ತಾರೆ ಅಷ್ಟೇ. ಪಂಚಾಶದ್ವರ್ಣ ಸುಸ್ವರ, ಸ್ವರಗಳಿಂದ ಮತ್ತು ವ್ಯಂಜನಗಳಿಂದಲೂ ಪ್ರತಿಪಾದ್ಯನಾಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಉದಾತ್ತ, ಅನುದಾತ್ತ, ಪ್ರಚಯ, ಸ್ವರಿತ ಇವುಗಳಿಂದ, ಇವೆಲ್ಲ ವೇದದಲ್ಲಿ ಉಪಯೋಗ ಆಗುವಂಥ ಸೂಕ್ಷ್ಮವಾದಂಥ ವರ್ಣದ ವಿಭಾಗಗಳು ಅಂತ ತಿಳ್ಕೊಳ್ಬೇಕು. ಅದನ್ನು ಸಂಧಿ ಇದೆಲ್ಲ ಗೊತ್ತಿದ್ದೇ ಇದೆ. ಸವರ್ಣ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಇತ್ಯಾದಿ ಸಂಧಿಗಳು. ವಿಸರ್ಗ ಮತ್ತು ಬಿಂದು. ವಿಸರ್ಗ ಅಂದರೆ ರಾಮ, ಕೃಷ್ಣ ಇತ್ಯಾದಿ ವಿಸರ್ಗಗಳು. ಮತ್ತು ಬಿಂದು ಅಂದರೆ ಅನುಸ್ವಾರ. ಇವುಗಳೊಳಗಿದ್ದಾನೆ, ತದ್ವಾಚ್ಯನಾಗಿದ್ದಾನೆ ಇರುವ. ತತ್ತನ್ನಾಮ ರೂಪಗಳ ಅರಿತು ಅದನ್ನೆಲ್ಲ ತಿಳಿದುಕೊಂಡು ಉಪಾಸನೆ ಮಾಡಿದರೆ ಅವರೆಲ್ಲ ಸುರರೇ ಸರಿ. ಐತರೇಯ ಉಪನಿಷತ್ ಹೀಗೆ ಹೇಳಿದೆ: ಸರ್ವೇ ವೇದಾ ಸರ್ವೇ ಘೋಷಾ ಏಕೈವ ವ್ಯಾಹೃತಿ, ಸರ್ವೇ ವೇದಾ ಸಘೋಷಾಶ್ಚ ಸರ್ವೇ ವರ್ಣಾ ಸ್ವರಾ ಅಪಿ ಸಮಾತ್ರ ಸವಿಸರ್ಗಾಶ್ಚ ಸಾನುಸ್ವಾರ ಪದಾಸ್ತಥಾ ಗುಣಸಾಂದ್ರೇ ತಥಾ ವಿಷ್ಣು ಮಹಾತಾತ್ಪರ್ಯ ಗೋಚರ ಅಂತ ಇದು ಶಾಂಡಿಲ್ಯ ತತ್ವದಲ್ಲಿ ವಾಯುಪುರಾಣದಲ್ಲಿ ಬಂದಂಥ ಒಂದು ಮಾತು. ಗುಣಸಾಂದ್ರನಾದಂಥ ಗುಣಪೂರ್ಣನಾದಂಥ ಭಗವಂತನಲ್ಲಿ ಇವುಗಳೆಲ್ಲದಕ್ಕೂ ಮಹಾ ತಾತ್ಪರ್ಯ. ವಿಸರ್ಗಗಳು, ಅನುಸ್ವಾರಗಳು, ವರ್ಣಗಳು, ಘೋಷಗಳು ಅಂದರೆ ಹಿಂದೆ ಹೇಳಿದ್ದು ಒಂದು ಬಾರಿ ಧ್ವನ್ಯಾತ್ಮಕ ಶಬ್ದ, ವರ್ಣಾತ್ಮಕ ಶಬ್ದ ಅಂತ ಈ ಥರ 2 ಥರದ ಶಬ್ದಗಳಿವೆ. ಎರಡರಿಂದಲೂ ಅವನೇ ವಾಚ್ಯ. ಧ್ವನ್ಯಾತ್ಮಕ ಶಬ್ದದಿಂದಲೂ ಅವನೇ ವಾಚ್ಯ, ವರ್ಣಾತ್ಮಕ ಶಬ್ದದಿಂದಲೂ ಕೂಡ ಅವನೇ ವಾಚ್ಯನಾಗಿದ್ದಾನೆ ಅಂತ ಅದನ್ನು ಅನುಸಂಧಾನ ಮಾಡಬೇಕು. ಈ ಧ್ವನ್ಯಾತ್ಮಕ ಶಬ್ದಗಳಿಂದ ಭಗವಂತ ಹೇಗೆ ವಾಚ್ಯ ಅಂತನ್ನುವಂಥ ಸಂಗತಿಯೆಲ್ಲ ಕೆಲವು ಕಡೆ ಬೇರೆ ಬೇರೆ ಗ್ರಂಥಗಳಲ್ಲಿ ಕರ್ಮ ನಿರ್ಣಯ, ಋಗ್ಭಾಷ್ಯ
ಇತ್ಯಾದಿ ಸರ್ವಮೂಲದಲ್ಲಿ ಸೇರಿದಂಥ ಕೆಲವು ಗ್ರಂಥಗಳಲ್ಲಿ ವರ್ಣಿತ ಆಗಿದೆ. ಅದನ್ನೆಲ್ಲ ಯಥಾಸ್ಥಾನವಾಗಿ ಅನುಸಂಧಾನ ಮಾಡ್ಕೊಳ್ಬೇಕು. ಅನುದಾತ್ತ ಸ್ವರೂಪತ್ವಾತ್ ಔದಾರ್ಯಂ ವದಶೀಸಿತು ತದಪೇಕ್ಷೆಯ ಅನ್ಯಸ್ಯ ನೀಚತ್ವಂ ಘಂಟಾದ್ಯ ಸ್ವರಿತಾತ್ಮಕಾಃ ಉಚ್ಚಸ್ಥಿತಿ ಮುದಾತ್ತಸ್ತು ಸ್ವರ್ಣಚಂಚಾದಿಕ ಸ್ವರಃ ವಿಷ್ಣೋರ್ವಕ್ತಿ ತಥಾ ಮಂದ್ರಃ ಶ್ವಾಸಾದಿ ಪ್ರಚಯಾತ್ಮಕಃ ಅಂತ ಐತರೇಯ ಭಾಷ್ಯದಲ್ಲಿ ವರ್ಣನೆಗೆ ಬಂದಿರುವಂಥ ವಿಷಯ ಐತರೇಯ ಭಾಷ್ಯದಲ್ಲಿದೆ ಮತ್ತು ಋಗ್ಭಾಷ್ಯದಲ್ಲೂ ಕೂಡ ಅದು ವರ್ಣಿತ ಆಗಿದೆ. ಉದಾತ್ತ ಅನುದಾತ್ತ ಸ್ವರಿತ ಅಂತ ಹೀಗೆ 4 ವೇದದಲ್ಲಿ ಬರ್ತವೆ ಅಂತ ಹೇಳಿದೆ. ಈ ವೇದ ಮಂತ್ರಗಳನ್ನು ನೋಡಿದ್ರೆ ಮೇಲೊಂದು ಗೆರೆ ಹಾಕಿರ್ತಾರೆ, ಅದು ಉದಾತ್ತ, ಕೆಳಗೊಂದು ಗೆರೆ ಹಾಕಿರ್ತಾರೆ, ಅದು ಅನುದಾತ್ತ. ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ ಅಂತ ಹೀಗೆಲ್ಲ ಅವು ವೇದದಲ್ಲಿ ಉಪಯೋಗ ಆಗುವಂಥ ಸ್ವರಗಳು, ಸ್ವರ ಪ್ರಭೇದಗಳು. ಅವನ್ನೆಲ್ಲ ಅವುಗಳಿಂದಲೂ ಕೂಡ ಭಗವಂತನೇ ವಾಚ್ಯನಾಗಿದ್ದಾನೆ. ಹೇಗೆ ನಮಗೆ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಇಷ್ಟು ಗೊತ್ತು. ಸಹಸ್ರಶೇಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅದು ಸರಿ. ಆದ್ರೆ ಉದಾತ್ತ ಅಂತ ಅರ್ಥ ಏನು? ನಮಗೆ ಶಬ್ದದ ಅರ್ಥ ಗೊತ್ತು. ಅಗ್ನಿಂ ಈಳೆ ಪುರೋಹಿತಂ, ಈಳೆ ಅಂದ್ರೆ ಸ್ತೋತ್ರ ಮಾಡ್ತೇನೆ. ಪುರೋಹಿತ ಜಗತ್ತಿಗೆ ಹಿತಕಾರಿಯಾದಂಥವನು, ಎಲ್ಲ ಕರ್ಮಗಳಲ್ಲೂ ಅಗ್ರ ಪೂಜೆಯನ್ನು ಸ್ವೀಕಾರ ಮಾಡ್ತಕ್ಕಂಥವನು. ಅವನಿಂದ ನಾನು ಅವನ ಸೇವೆಯನ್ನು ನಾನು ಮಾಡ್ತೇನೆ, ಹೀಗೆ ಅವನನ್ನು ಸ್ತೋತ್ರ ಮಾಡ್ತೇನೆ ಅಂತ ಅರ್ಥ. ಅಷ್ಟಾರ್ಥ ಗೊತ್ತು. ಅಲ್ಲಿ ಮೇಲೆ ಉದಾತ್ತ ಸ್ವರ ಅನುದಾತ್ತ ಸ್ವರ ಇವೆಲ್ಲ ಇವೆಯಲ್ಲ, ಆ ಉದಾತ್ತ ಅನುದಾತ್ತ ಇತ್ಯಾದಿ ಸ್ವರಗಳಿಗೆ ಏನರ್ಥ? ಉದಾತ್ತ ಅನ್ನೋದು ದಾರ್ಢ್ಯವನ್ನು ತೋರಿಸ್ತದಂತ, ಔದಾರ್ಯ, ಭಗವಂತನ ಔದಾರ್ಯವನ್ನು ತೋರಿಸ್ತದೆ. ಆಮೇಲೆ ಅನುದಾತ್ತ ಅಂತ ಅನ್ನೋದು ದಾರ್ಢ್ಯವನ್ನು ಸ್ವರವನ್ನು ತೋರಿಸ್ತದೆ. ಉದಾತ್ತ ಸ್ವರ ಇದ್ರೆ ಅದು ಭಗವಂತ ಉಚ್ಚ ಅನ್ನೋದನ್ನು ತೋರಿಸ್ತದೆ. ಸ್ವರಿತ ಸ್ವರ ಇದ್ರೆ ಅದು ಭಗವಂತನಿಗಿಂತ ನಾವೆಲ್ಲರೂ ನೀಚರು ಅಂತ ಅರ್ಥವನ್ನು ತೋರಿಸ್ತದೆ. ಪ್ರಚಯ ಅಂತ ಇನ್ನೊಂದಿದೆ, ಅದು ಒಂದು ಸ್ಥಿರತೆ. ಭಗವಂತ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಸ್ಥಿರನಾಗಿರ್ತಾನೆ. ಅವನ ಗುಣ ರೂಪ ಕ್ರಿಯೆಗಳಲ್ಲಿ ಯಾವುದೇ ಏರಿಳಿತ ಆಗೋದಿಲ್ಲ. ನಕರ್ಮಣ ವರ್ಧತೆ ನೋ ಕನೀಯ ಅನ್ನಂತ ಉಪನಿಷತ್ತಿರಬೇಕದು. ಅದನ್ನು ಭಗವಂತನು ವರ್ಣನೆ ಮಾಡಿದೆ. ಎಂಥ ಕರ್ಮಗಳನ್ನು ಆತ ಮಾಡಿದರೂ ನಕರ್ಮಣ ವರ್ಧತೆ, ಆ ಕರ್ಮದಿಂದ ಅವನಿಗೆ ಹೆಚ್ಚಳ ಏನಾಗೋದಿಲ್ಲ. ನಾವು ಕರ್ಮವನ್ನು ಮಾಡಿದರೆ ಅದರಿಂದ ಪುಣ್ಯ ಪಡ್ಕೊಳ್ತೀವಿ, ಮತ್ತೆ ಹೆಚ್ಚಿನ ಜ್ಞಾನ ಇತ್ಯಾದಿಗಳನ್ನು ಪಡ್ಕೊಳ್ತೀವಿ. ಅವನು ಕರ್ಮ ಮಾಡಿದ್ರಿಂದ ಹೆಚ್ಚಿನ ಏನು ಪಡ್ಕೋಬೇಕಾಗಿಲ್ಲ, ಮತ್ತೆ ಕರ್ಮವನ್ನು ಬಿಟ್ಟು ಅವನು ಕಳ್ಕೊಳ್ಳೋದು ಏನಿಲ್ಲ. ಅದಕ್ಕಾಗಿ ಯಾವತ್ತೂ ಒಂದೇ ರೀತಿಯಾಗಿರ್ತಾನೆ. ಅದು ಪ್ರಚಯ ಅದನ್ನು ತೋರಿಸ್ತದಂತೆ. ದಾರ್ಢ್ಯಮೇವ ಅನುದಾತ್ತಾರ್ಥ. ಅನುದಾತ್ತಕ್ಕೆ ದಾರ್ಢ್ಯ ಅಂತ ಅರ್ಥ, ಉದಾತ್ತಕ್ಕೆ ಉಚ್ಚತ ಅಂತ ಅರ್ಥ. ನೀಚತಾ ಸ್ವರಿತಸ್ಯಾರ್ಥ, ಸ್ವರಿತ ಸ್ವರಕ್ಕೆ ನೀಚತ ಅಂತ ಅರ್ಥ. ಪ್ರಚಯಕ್ಕೆ ಯಥಾಸ್ಥಿತಿ ಅಂತ ಅರ್ಥ. ಸ್ವರಾನಾಂ ಏಂ ಸ್ಥಿತಿ ಅಂತ ಋಗ್ಭಾಷ್ಯದಲ್ಲಿ ಅದು ವರ್ಣನೆಗೆ ಬಂದಿರುವಂಥ ವಿಷಯ ಅದು. ಈಗ ಈ ನಾವು ದಿನನಿತ್ಯ ಅನೇಕ ಧ್ವನ್ಯಾತ್ಮಕ ಶಬ್ದಗಳನ್ನು ಕೇಳ್ತೀವಿ. ವರ್ಣಾತ್ಮಕ ಶಬ್ದಗಳಂತೂ ಭಗವಂತನ ಪ್ರತಿಪಾದನೆ ಮಾಡೇ ಮಾಡ್ತವೆ, ಅದೆಲ್ಲರಿಗೂ ಗೊತ್ತಿದ್ದಿದ್ದೆ. ಧ್ವನ್ಯಾತ್ಮಕ ಶಬ್ದಗಳು ಕೂಡ ಭಗವಂತನ ವರ್ಣನೆ ಮಾಡ್ತವೆ ಅಂತ ಹಿಂದೊಂದು ಸಾರಿ ಹೇಳಿದ್ದೆ. ಅದಕ್ಕೆ ಧ್ವನ್ಯಾತ್ಮಕ ಶಬ್ದಗಳು ಭಗವಂತನ ಹೇಗೆ ವರ್ಣನೆ ಮಾಡ್ತವೆ ಅಂತ ಅನ್ನೋದಕ್ಕೆ ಕೆಲವು ಅನುಸಂಧಾನಗಳನ್ನು ಎಲ್ಲ ಶಾಸ್ತ್ರಕಾರರು ಹೇಳಿದ್ದೆ, ಹೊಸದೇನಲ್ಲ. ಆದರೂ ನಾನು ಅದನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೆ ಅಂತ ಅನ್ನೋದನ್ನು ಅವಾಗೊಮ್ಮೆ ಹೇಳಿದ್ದೆ. ಇದೇ ಹರಿಕಥಾಮೃತಸಾರದಲ್ಲಿ 4ನೇ ಸಂಧಿ ಇದ್ದಿರಬೇಕು. ಕೆಲವು ವಿದ್ವಾಂಸರ ಮುಂದೆ ಅದನ್ನೆಲ್ಲ ಇಟ್ಟಾಗ ಅವರು ಕೂಡ ಯೋಗ್ಯ ಇದೆ ಈ ಥರ ಆಲೋಚನೆ ಮಾಡೋದು ಅಂತ ಹೇಳಿದರು. ಹಾಗೆ ನೋಡಿದರೆ ವರ್ಣಾತ್ಮಕ ಶಬ್ದಗಳು ಸಹಸ್ರ ಶೀರ್ಷ ಪುರುಷ ಇವನ್ನೆಲ್ಲ ವರ್ಣಾತ್ಮಕ ಶಬ್ದ ಅಂತೇವೆ. ಅಗ್ನಿಮೀಳೆ ಪುರೋಹಿತಂ ಇವೆಲ್ಲ ಇವು ಭಗವಂತನ ಪ್ರತಿಪಾದನೆ ಮಾಡೋದಕ್ಕಿಂತ ಧ್ವನ್ಯಾತ್ಮಕ ಶಬ್ದವೇ ಹೆಚ್ಚು ಪ್ರಭಾವಶಾಲಿಯಾಗಿ ಭಗವಂತನ ವರ್ಣನೆ ಮಾಡ್ತಿದೆ ಅಂತ ಅವಾಗೊಂದು ಬಾರಿ ಅಭಿಪ್ರಾಯಪಟ್ಟಿದ್ದೆ. ಈಗ ಒಬ್ಬರನ್ನ ಭೇಟಿ ಆದರೆ, ಒಬ್ರು ಯಾರೋ ದೊಡ್ಡವ್ರನ್ನ ಭೇಟಿ ಆದ್ವಿ, ಮಹಾತ್ಮರನ್ನು ಅಥವಾ ಭಾಳ ದಿವಸದಿಂದ ಯಾರೋ ಒಬ್ಬರನ್ನ ಭೇಟಿ ಆದ್ವಿ, ಏನೋ 4 ಮಾತಾಡ್ಲಿಕ್ಕೆ ಹೋದ್ವಿ. ನಾವು ಆಡೋ ಮಾತುಗಳಿಗಿಂತ ಅವ್ರನ್ನ ಭೇಟಿ ಆದಾಗ ನಾವು ನಮ್ಮ ಕಣ್ಣಲ್ಲಿ ತೋರಿಸುವಂಥ ಮಿಂಚು, ನಮ್ಮ ತುಟಿಲಿ ತೋರಿಸುವಂಥ ಒಂದು ಕಿರುನಗೆ, ಅಥವಾ ಬಹಳ ಸಂತೋಷ ಆಗಿಬಿಟ್ಟು ಆನಂದ ಬಾಷ್ಪ, ದುಃಖ ಆದಾಗೂ ಆಗ್ಬೋದು, ಸಂತೋಷ ಆದಾಗಲೂ ಆಗ್ಬೋದು. ಕಣ್ಣಿನ ನೋಟಕ್ಕೊಂದು ಭಾಷೆ ಇರೋದಾದರೆ, ತುಟಿ ಕಿರುನಗೆಗೊಂದು ಭಾಷೆ ಇರೋದಾದರೆ, ಧ್ವನ್ಯಾತ್ಮಕ ಶಬ್ದಗಳು ಯಾಕೆ ಭಾಷೆ ಇಲ್ಲ? ಯಾವ ಧ್ವನ್ಯಾತ್ಮಕ ಶಬ್ದಗಳು ಅಂದರೆ ಸಮುದ್ರದ ಘೋಷ, ಆನೆಯ ಗೀಳಿಡೋ ಶಬ್ದ, ಚಕೋರ ಪಕ್ಷಿಯ ನಾದ, ಚಪ್ಪಲಿಯ ಶಬ್ದ, ಆಭರಣಗಳ ಶಬ್ದ ಎಲ್ಲನೂ ಕೂಡ ಧ್ವನ್ಯಾತ್ಮಕ ಶಬ್ದಗಳೇ. ಅವು ಒಂದೊಂದೊಂದೊಂದು ಅರ್ಥವನ್ನು ಹೇಳ್ತವೆ. ಅದನ್ನು ತಿಳ್ಕೊಳ್ಳುವಂಥ ಶಕ್ತಿ ನಮಗಿರಬೇಕು. ಈ ಪದ್ಯ ಯಾಕೆ ಅಷ್ಟು ಮಹತ್ವದ್ದಾಗಿದೆ ಅಂದರೆ, ದೇವಾಲಯಕ್ಕೆ ನಾವೆಲ್ಲ ಹೋಗ್ತೇವೆ, ಅಲ್ಲಿ ಘಂಟಾನಾದ ಮಾಡ್ತೇವೆ, ಆಮೇಲೆ ದೇವಾಲಯದಲ್ಲಿ ಬೇರೆ ಬಾರಿಸ್ತಿರ್ತಾರೆ. ಅದನ್ನೆಲ್ಲ
ಮಾಡಿದಾಗ ಅಲ್ಲೊಂದು ಧ್ವನ್ಯಾತ್ಮಕ ಶಬ್ದ ಹುಟ್ಟುತ್ತದಲ್ಲ, ಆ ಧ್ವನ್ಯಾತ್ಮಕ ಶಬ್ದ ಏನೋ ಒಂದನ್ನು ಅರ್ಥವನ್ನು ಹೇಳ್ತದೆ. ಅದೆಲ್ಲ ಈ ಐತರೇಯ ಭಾಷೆಯಲ್ಲಿ ಋಗ್ಭಾಷೆಯಲ್ಲಿ ವರ್ಣಿತ ಆಗಿದೆ. ಈ ಪದ್ಯದ ಮೂಲಕ ದಾಸರು ಅದನ್ನು ಕೂಡ ಸೂಚನೆ ಮಾಡ್ತಿದ್ದಾರೆ. ಗಂಟೆಯನ್ನ ಬಾರಿಸ್ತೀವಲ್ಲ ದೇವಾಲಯಕ್ಕೆ ಹೋಗಿ, ಅಥವಾ ದೇವ್ರ ಪೂಜೆ ಮಾಡುವಾಗ ನಾವೇ ಗಂಟೆ ಬಾರಿಸ್ತೀವಲ್ಲ, ಅದು ಸ್ವರಿತ ಅನ್ನುವ ಒಂದು ಸ್ವರವನ್ನ ಒಳಗೊಂಡಿದೆ. ಅದು ಭಗವಂತನಿಗಿಂತ ನಾವು ನೀಚರು ಅಂತ ಹೇಳ್ತದೆ. ಶುರು ಮಾಡೋದೇ ಅದನ್ನೇ, ಆಗಮಾರ್ಥಂತು ದೇವಾನಂ ಗಮನಾರ್ಥಂತು ರಕ್ಷತಾಂ ಗುರು ಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ. ಘಂಟಾನಾದ ಮಾಡೋದ್ರ ಮೂಲಕವಾಗಿ ಭಗವಂತ ನಾನು ಸಣ್ಣವನು ಅಂತ ಶುರು ಮಾಡೋದೇ ಅದರ ಉದ್ದೇಶ. ಇದು ನಿತ್ಯ ನಾವು ಎಲ್ಲ ಮಾಡ್ತಿದ್ವಿ. ಇದನ್ನ ಹಿಂದೆ ಯಾವಾಗ ನಾನು ಓದಿದ್ದೆ, ಆದರೆ ಆ ಸಣ್ಣ ವಯಸ್ಸಿನ ಅದಕ್ಕೆಲ್ಲ ತಲೆಯಲ್ಲಿ ಉಳಿಯೋದಿಲ್ಲ. ಅದೆಲ್ಲ ಸುಮ್ಮನೆ ಓದ್ತೇವಷ್ಟೇ, ಯಾರು ಕಲಿಸ್ತಾರೆ ಓದ್ತೇವಷ್ಟೇ. ಅದು ಇಳಿತಾ ಬಂದಿನ ತಿಳಿತಾ ಬಂತು ಅಂತ ಹೇಳಿ ಈಗ ಅದ್ರ ಅರ್ಥ ಆಗ್ತದೆ. ಹಾಗಾಗಿ ದೇವತಾ ಪೂಜೆ ಮಾಡುವಾಗ ಪ್ರತಿಯೊಬ್ಬರು ಗಂಟೆ ಬಾರಿಸ್ತಾರೆ, ಅಥವಾ ದೇವಾಲಯಕ್ಕೆ ಬಂದವರು ಗಂಟೆ ಬಾರಿಸ್ತಾರೆ. ಭಗವಂತನೇ ನಾನು ನಿನ್ಕಿಂತ ನೀಚ ಅಂತ ಅನುಸಂಧಾನ ಮಾಡ್ಕೋಬೇಕು. ನೀವು ಮಾಡ್ಕೊಳ್ಳದೆ ಇದ್ರು ಜ್ಞಾನಿಗಳಾದವರು ಅಲ್ಲಿ ಕೂತಿದ್ರೆ ಆ ಗಂಟೆ ಧ್ವನಿಯನ್ನು ಕೇಳಿ ಇವನು ಭಗವಂತನಿಗಿಂತ ನೀಚ, ನಾನು ಭಗವಂತನಿಗಿಂತ ನೀಚ ಅಂತ ಅವರು ತಿಳ್ಕೊಂಡಿರ್ತಾರೆ. ಅದನ್ನು ನಾವು ತಿಳ್ಕೊಂಡ್ಬಿಟ್ರೆ ನಮಗೊಂದು ಸ್ವಲ್ಪ ಏನೋ ಹೆಚ್ಚಳ ಬರ್ತದೆ ಅಷ್ಟೇ, ಆಧ್ಯಾತ್ಮಿಕ ಔನ್ನತ್ಯ ನಮಗೂ ಬರ್ತದೆ ಅಷ್ಟೇ, ಬೇರೆ ಏನಿಲ್ಲ. ಭೇರಿ ಶಬ್ದ ನಗಾರಿಗಳನ್ನು ಬಾರಿಸ್ತಾರೆ. ಅದು ಅನುದಾತ್ತ ಅನ್ನೋ ಸ್ವರವನ್ನು ಒಳಗೊಂಡಿದೆ. ಅದು ಭಗವಂತನ ಔದಾರ್ಯವನ್ನು ತೋರಿಸ್ತದಂತೆ. ಭಗವಂತ ಮಹಾ ಔದಾರ್ಯ ಗುಣವುಳ್ಳವನು, ಅವನು ಅಂಥ ಕರುಣಾಶಾಲಿ ಅಂತ ಈ ಅರ್ಥವನ್ನ ಭೇರಿನಾಥ ತೋರಿಸ್ತದಂತೆ. ಹೀಗೆ ನಾನಾ ಥರದ ಶಬ್ದಗಳನ್ನ ಹೇಳ್ತಾರೆ. ಅದಕ್ಕೆ ಬೃಹತ್ ಸಂಹಿತ ಅನ್ನೋ ಒಂದು ಗ್ರಂಥವನ್ನ ಆಚಾರ್ಯರು ಉದಾಹರಣೆ ಮಾಡ್ತಾರೆ. ಅದರಲ್ಲಿ ಬಂದಂತೆ ಕೆಲವು ಶಬ್ದಗಳನ್ನ, ಕೆಲವು ಶ್ಲೋಕಗಳನ್ನ ಆಚಾರ್ಯ ಹೇಳ್ತಾರೆ ಇಲ್ಲಿ ಐತರೇಯ ಉಪನಿಷತ್ ಭಾಷ್ಯದಲ್ಲಿ. ಹುಂಕಾರೇಣ ಸಹೈವಾಬ್ಧಿ ಸರ್ವಾಭಿ ಭವಶಕ್ತಿತಾಂ ವಿಷ್ಣೋರ್ಭಕ್ತಿಯತೋ ಹುಂಚ ಪರಾಭಿಮೋ ವಾಚಕಃ. ಸಮುದ್ರಕ್ಕೆಲ್ಲರೂ ಹೋಗ್ತೇವೆ ನಾವು, ಸಮುದ್ರ ನೋಡ್ತೇವೆ, ಬೀಚಿಗೆ ಹೋಗ್ತೀವಿ, ಸಂತೋಷಪಟ್ಟು ಬರ್ತೇವೆ. ಏನು ಹೇಳ್ತದೆ ಸಮುದ್ರ? ಹುಂಕಾರ ಮಾಡ್ತದೆ. ಹುಂಕಾರ ಮಾಡಿ ಮಾಡಿ ಅದರ ಮೂಲಕ ವಿಷ್ಣುವಿನಲ್ಲಿ ಜಗತ್ತಿನಲ್ಲಿ ಎಲ್ಲವನ್ನೂ ಗೆಲ್ಲುವಂತ ಶಕ್ತಿ ಇದೆ ಅಂತ ತೋರಿಸ್ತದಂತೆ. ಯಾಕೆಂದ್ರೆ ಈ ಜಗಳ ಆಡ್ತಿರ್ತಾರಲ್ಲ ಯಾರು ಜಟ್ಟಿಗಳು ಮಲ್ಲರು, ಅವರು ಹುಂಕಾರ ಮಾಡ್ತಿರ್ತಾರೆ. ಅವ್ರು ಹುಂಕಾರ ಮಾಡೋದಕ್ಕೆ ಅರ್ಥ ಏನು? ನಾನು ನಿನ್ನ ಸೋಲಿಸಿಬಿಡ್ತೇನೆ, ಅನಾಯಾಸವಾಗಿ ನಿನ್ನ ಸೋಲಿಸಿಬಿಡ್ತೇನೆ, ನೀನು ನನ್ನ ಮುಂದೆ ಏನೂ ಅಲ್ಲ ಅಂತ ತೋರಿಸೋ ಉದ್ದೇಶಕ್ಕಾಗಿ ಹುಂಕಾರ. ಹುಂಕಾರ, ಸಿಂಹನಾದ ಇವೆಲ್ಲ ಮಾಡೋದು ಅದಕ್ಕಾಗಿ. ಹುಂಕಾರ ಪರಾಭಿಭವಾಚಕ. ಸಮುದ್ರ ಮಾಡೋದು ಕೂಡ ಹುಂಕಾರವನ್ನೇ. ಅದೇನು ಹೇಳ್ತದೆ? ಭಗವಂತನ, ನನ್ನ ಒಳಗೆ ಅಂತರ್ಯಾಮಿಯಾಗಿರುವಂತಹ ಭಗವಂತನ ಮುಂದೆ ನೀವೇನೂ ಅಲ್ಲ, ಅವನು ನಿಮ್ಮೆಲ್ಲರನ್ನೂ ಸೋಲಿಸಿಬಿಡ್ತಾನೆ ಅಂತ ಸಮುದ್ರ ತೋರಿಸ್ತದೆ. ನಾನು ನಿಮ್ಮನ್ನು ಸೋಲಿಸ್ತೇನೆ, ನನ್ನನ್ನು ನೀವ್ಯಾರು ಸಾಮಾನ್ಯರು ಗೆಲ್ಲಕ್ಕಾಗೋದಿಲ್ಲ, ಅಂಥ ಆಳವಾದ ಅಗಾಧವಾದಂಥ ಒಂದು ಜಲಾಶಯ ನಾನೇ ಹೀಗಿರುವಾಗ ಭಗವಂತ ಹೇಗೆ ಅಂತದಂಥದ್ದು ಸಮುದ್ರ. ಮುನ್ನ ಮೋಡದಲ್ಲಿ ಗುಡುಗಿನ ಶಬ್ದ ಇದೆ. ಓಮಿತ ಸ್ವರತೆ ನಿತ್ಯಂ ವಾಯುರ್ ಮೇಘೇಶು ಸಂಸ್ಥಿತ. ಮೋಡದಲ್ಲಿ ವಾಯು ಗುಡುಗಿನಿಂದ ಒಂದು ಓಂಕಾರವನ್ನು ಉಚ್ಚಾರ ಮಾಡ್ತಾನೆ. ಅದು ಸ್ಪಷ್ಟವಾಗಿ ಓಂ ಅಂತ ಯಾರು ಕೇಳೋದಿಲ್ಲ. ತುಟಿಗಳಿಂದ ಓಂ ಅಂತ ಉಚ್ಚಾರ ಮಾಡಿದ್ರೆ ಹೇಗೋ ಹಾಗೆ ಓಂಕಾರ ಮೋಡಗಳ ಗುಡುಗಿನಿಂದ ಸ್ಪಷ್ಟವಾಗಿ ಕೇಳಿಸೋದಿಲ್ಲ. ಅದಕ್ಕೆ ಅದನ್ನು ಧ್ವನ್ಯಾತ್ಮಕ ಅಂತಾರೆ. ಅಂತೂ ಅದನ್ನು ತಿಳ್ಕೋಬೇಕಾಗಿ ಗುಡುಗು ನಾವೆಲ್ಲರೂ ಕೇಳ್ತಿರ್ತೀವಿ. ಇಲ್ಲಿ ವಾಯು ಓಂಕಾರವನ್ನು ಉಚ್ಚಾರ ಮಾಡ್ತಿದ್ದಾನೆ, ಭಗವಂತ ಗುಣಪೂರ್ಣ ಅಂತ ಉಪಾಸನೆ ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡ್ಬಿಟ್ರೆ ಮುಗಿತಷ್ಟೇ. ಓಂಕಾರಕ್ಕೆ ಭಗವಂತ ಸರ್ವಾಧಿಕ ಸರ್ವಶ್ರೇಷ್ಠ ಅಂತ ಅರ್ಥ. ಇನ್ನ ನಗಾರಿಯ ಶಬ್ದ ಇದೆ. ಅದು ಭಗವಂತನ ಔದಾರ್ಯವನ್ನ ತೋರಿಸ್ತದೆ. ನಗಾರಿ ಬಾರಿಸ್ತಿರ್ತಾರೆ ದೇವಾಲಯದಲ್ಲಿ. ತಥಾ ಭೇರಿ ಧ್ವನಿ ಪ್ರಭೋ ಅನುದಾತ್ತ ಸ್ವರೂಪತ್ವಾತ್ ಔದಾರ್ಯಂ ವದಿತೀಶಿತು. ಬನ್ನಿ ದೇವಾಲಯಕ್ಕೆ ಬನ್ರಿ ಅಂತೇಳಿ, ಅದು ದೇವಾಲಯಕ್ಕೆ ಬನ್ರಿ ಎಲ್ಲರೂ ಕೂಡ, ಭಕ್ತರಾದವ್ರು ಎಲ್ಲರೂ ಬನ್ರಿ, ನಿಮ್ಗೆ ಏನ್ ಬೇಕಾದ್ನ ಎಲ್ಲಾನು ಕೊಡುವಂತ ಶಕ್ತಿ ಭಗವಂತನಿಗಿದೆ, ಆ ಔದಾರ್ಯ ಆ ಕರುಣ ಅವನಿಗಿದೆ, ಅದಕ್ಕಾಗಿ ಬನ್ರಿ, ಮನೆಯಲ್ಲಿ ಕೂತ್ಕೊಂಡು ಈ ಅವಕಾಶದಿಂದ ವಂಚಿತರಾಗಬೇಡ್ರಿ ಅಂತ ಧ್ವನಿ ಬೇರೆ ಧ್ವನಿ ಹೇಳ್ತದೆ. ದೇವಾಲಯದಲ್ಲಿ ಬಾರಿಸ್ತಾರೆ, ಪೂಜೆ ಆರಂಭದಲ್ಲಿ ಕೂಡ ಬಾರಿಸ್ತಾರೆ. ಮಠಗಳಲ್ಲಿ ಸ್ವಾಮಿಗಳು ಪೂಜೆ ಮಾಡುವಾಗೆಲ್ಲ ಮಠದಲ್ಲಿ ಕೂಡ ಬೇರಿಯನ್ನ ನುಡಿಸ್ತಿರ್ತಾರೆ. ಅದೆಲ್ಲ ಬನ್ನಿ ಬನ್ನಿ ಪೂಜೆಗೆ ಅಂತ ಕರೆಯೋದು. ಭಗವಂತನ ಕಡೆ ಬಂದು ಅದನ್ನ ಅವನ ಔದಾರ್ಯದ ಫಲವನ್ನು ಪಡ್ಕೊಳ್ರಿ ಅಂತ ತೋರಿಸೋದು. ತದಪೇಕ್ಷೆಯ ಅನ್ಯ ನೀಚತ್ವಂ ಘಂಟಾದ್ಯಾಹ ಸ್ವರಿತಾತ್ಮಕ. ಗಂಟೆ ಬಾರಿಸಿದ್ರೆ ನಿನ್ಕಿಂತ ನಾನು ಕಡಿಮೆ ಅಂತ ತೋರಿಸಿದಂಗೆ. ಉಚ್ಚಸ್ಥಿತಿ ಮುದಾತ್ವಸ್ತು ಸ್ವರ್ಣ ಚಂಚ್ವಾದಿಕ ಸ್ವರಃ. ಈ ನಾಗಸ್ವರ ಮೊದಲಾದಂಥ ವಾದ್ಯಗಳಿರ್ತಾವಂತೆ. ಅದರಲ್ಲಿ ಒಂದು ಧ್ವನಿ ಹೊರಡ್ತದೆ. ಅದು ವಿಷ್ಣುವಿನ ಉನ್ನತ
ವಾದಂತಹ ಸ್ವಭಾವವನ್ನ, ಅವನ ಸರ್ವಶ್ರೇಷ್ಠತೆಯನ್ನ, ಭಗವಂತ ಎಲ್ಲದಕ್ಕಿಂತ ಹೆಚ್ಚು ಅಂತ ಅನ್ನೋದನ್ನ ಅದು ತೋರಿಸ್ತದೆ. ವಿಷ್ಣೋರ್ಭಕ್ತಿ ತಥಾ ಮಂತ್ರ ಶ್ವಾಸಾದಿ ಪ್ರಚಯಾತ್ಮಕ. ಶ್ವಾಸ, ಇದರಿಂದ ನಾವು ನಿತ್ಯ ಶ್ವಾಸೋಚ್ಛ್ವಾಸ ಮಾಡ್ತೀವಿ, ನಾವು ಮಾಡ್ತಾನೆ ಇರ್ತೀವಿ ಶ್ವಾಸೋಚ್ಛ್ವಾಸ. ಆ ಶ್ವಾಸೋಚ್ಛ್ವಾಸದಿಂದ ಒಂದು ಮಂದ್ರ ಸ್ವರ ವ್ಯಕ್ತ ಆಗ್ತದೆ. ಅದು ಏನ್ ತೋರಿಸ್ತದೆ ಅಂದ್ರೆ, ನಮ್ಮ ಶ್ವಾಸೋಚ್ಛ್ವಾಸ ನಾವು ಮಲಗಿದಾಗಲೂ ನಾವು ಏನನ್ನಾದ್ರೂ ನಿಲ್ಲಿಸಬಹುದು. ಒಂದ್ ದಿವಸ ಉಪವಾಸ ಇರ್ಬೋದು, ಒಂದ್ ದಿವಸ ಯಾವ ಪ್ರವಚನ, ಓದು ಬರಹ ಎಲ್ಲ ನಿಲ್ಲಿಸಬಹುದು, ವ್ಯಾಪಾರ ನಿಲ್ಲಿಸಬಹುದು, ವಾಣಿಜ್ಯ ನಿಲ್ಲಿಸಬಹುದು. ಶ್ವಾಸೋಚ್ಛ್ವಾಸ ಮಾತ್ರ ನಿಲ್ಲಿಸಲಿಕ್ಕಾಗೋದಿಲ್ಲ. ಅದು ಹೇಗೆ ಏಕಪ್ರಕಾರವಾಗಿರ್ತದೋ ಹಾಗೆ ಭಗವಂತ ಏಕಪ್ರಕಾರಕ, ಅವನಲ್ಲಿ ಹೆಚ್ಚು ಕಡಿಮೆ ಅನ್ನೋದಿಲ್ಲ ಅನ್ನೋದು ತಿಳಿಸ್ತದೆ ನಮ್ಮ ಶ್ವಾಸ. ಅದಕ್ಕಾಗಿ ನಿತ್ಯ ನಾವು ಶ್ವಾಸೋಚ್ಛ್ವಾಸ ಮಾಡುವಾಗ ಇದನ್ನ ಅನುಸಂಧಾನ ಮಾಡ್ಕೊಳ್ತಿರ್ಬೇಕು. ಇದನ್ನೆಲ್ಲ ಮಾಡ್ಕೊಂಡ್ರೆ ಆ ಶ್ವಾಸೋಚ್ಛ್ವಾಸದ ಕ್ರಿಯೆ ಬರೀ ಉಸಿರಾಟ, ಹೊಟ್ಟೆ ಹೊರ್ಕೊಳ್ಳೋ ಕ್ರಿಯೆ ಆಗೋದಿಲ್ಲ, ಒಂದು ಪೂಜೆ ಆಗಿಬಿಡ್ತದೆ ಅದನ್ನು ಕೂಡ. ಏಕಪ್ರಕಾರತಾಂ ವಿಷ್ಣೋ ಸದಾ ಅಚಾಲ್ಯ ವದತ್ಯಪಿ. ಹೀಗೆ ಇಂಥ ಶ್ವಾಸೋಚ್ಛ್ವಾಸ, ನಗಾರಿಯ ಶಬ್ದ, ಘಂಟೆಯ ಶಬ್ದ, ನಾಗಸ್ವರದ ಶಬ್ದ ಇವೇ ಭಗವಂತನ ಹೇಳ್ತವೆ ಅಂದಮೇಲೆ ಕಿಮು ವೇದಾದ್ಯಾಹ, ವೇದ, ಮಹಾಭಾರತ, ಪುರಾಣ ಇವಕ್ಕಂತೂ ಸ್ಪಷ್ಟವಾಗಿ ಒಂದೊಂದು ಕೋಶ ನೋಡ್ಬಿಟ್ರೆ ಕೊಟ್ಟೇ ಇರ್ತಾರೆ. ಕೋಶದಲ್ಲಿ ಘಂಟೆ ಶಬ್ದಕ್ಕೆ ಏನರ್ಥ ಅಂತ ನೋಡಿದ್ರೆ ಯಾವ ಡಿಕ್ಷನರಿಯಲ್ಲಿ ಕೊಟ್ಟಿರೋದಿಲ್ಲ. ಆದರೆ ವೇದಾದಿಗಳು, ಮಹಾಭಾರತದಲ್ಲಿ, ಭಾಗವತದಲ್ಲಿ ಪ್ರಯುಕ್ತ ಆಗಿರುವಂತಹ ಶಬ್ದಗಳಿಗೆ ಏನರ್ಥ ಅಂತ ಹೇಳಿ ಕೊಟ್ಟೇ ಇರ್ತಾರೆ ಎಲ್ಲ ಕಡೆ. ಅಂತೂ ಆ ಶಬ್ದಗಳು ಭಗವಂತನನ್ನ ಹೇಳ್ತವೆ ಅಂತ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ? ಇನ್ನ ಬಹಳ ಸಣ್ಣ ಸಣ್ಣ ಶಬ್ದಗಳು ಕೂಡ, ಮಾರ್ಜಾರ ಬೆಕ್ಕು, ಮೂಷಕ ಇಲಿ, ಆ ಶಬ್ದಗಳು ಕೂಡ ಭಗವಂತನ ಹೇಳ್ತಾವಂತೆ. ಅದು ಹೇಗೆ ಹೇಳ್ತಾವಂತಂದ್ರೆ, ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಕೂಡ ಕೊಂದು ತಿಂದು ಅರಗಿಸ್ಕೋತಾನೆ. ಅದಕ್ಕಾಗಿ ಅವನು ಮಾರ್ಜಾರ. ಮಾರಯುಕ್ತ ಪ್ರಭಕ್ಷತ್ಯೇವ ಜರಯತಿ, ಎಲ್ಲವನ್ನು ಕೂಡ ಮುಪ್ಪು ಮಾಡಿಬಿಡ್ತಾನೆ ಅವನು. ಹಿಂಗೆ ಇರೋದಿಲ್ಲ ಇದು, ಎಲ್ಲನೂ ಕೂಡ ಈ ಕಾಲ ವಶಕ್ಕೆ ಸಿಕ್ಕು ಮುಪ್ಪಾಗಬೇಕು. ಅದಕ್ಕಾಗಿ ಅದನ್ನ ಅವನು ಮಾರ್ಜಾರ ಅಂತ ಕರ್ಸ್ಕೊಂಡಿದ್ದಾನೆ. ಮೂಷಕ, ಅದು ನಮ್ಮ ದವಸ ಧಾನ್ಯಗಳನ್ನ ಅಪಹಾರ ಮಾಡ್ತದೆ. ಭಗವಂತ ಏನು ಅಪಹಾರ ಮಾಡ್ತಾನೆ ಅಂದ್ರೆ ಭಕ್ತರ ಪಾಪಗಳನ್ನ ಅಪಹಾರ ಮಾಡ್ತಾನೆ. ಅದಕ್ಕಾಗಿ ಅವನು ಮೂಷಕ. ಮುಷ, ಅದು ಮೋಷಣ ಅಂದ್ರೆ ಕಡಿಯೋದು ಅಂತಾನೆ ಅರ್ಥ. ಹಾಗೆ ಸಂಸ್ಕೃತದ ಎಲ್ಲಾ ಶಬ್ದಗಳಿಗೂ ಆ ಅರ್ಥ ಇದ್ದೇ ಇದೆ. ಮತ್ತೆ ಅವನನ್ನ ವೃಷ ಅಂತ ಕರೀತಾರೆ. ವೃಷ ಅಂದ್ರೆ ಎತ್ತು. ಇವನ್ಯಾಕೆ ವೃಷ? ವ ಇದೆಯಲ್ಲ, ವಕ್ಕೆ ವಿ ವೃ, ಅದು ವೃಷ. ಮತ್ತು ವೃಷಭ ಅದೊಂದು ಶಬ್ದ. ಮತ್ತೆ ಋಷಭ ಅಂತ ಇನ್ನೊಂದು ಶಬ್ದ, ಋ ಈ ಋ, ಅದು ಒಂದು ಋ. ಹೀಗೆ ಋಷಭ, ವೃಷಭ, ವೃಷ ಇವೆಲ್ಲ ಶಬ್ದಗಳು ಭಗವಂತ ಭಕ್ತರಿಗೆ ಅಭೀಷ್ಟಗಳ ಮಳೆಗರಿತಾನೆ ಅಂತ ತೋರಿಸ್ತದಂತೆ. ಆ ಅರ್ಥವನ್ನು ಅದು ಹೇಳ್ತದೆ. ವಲನಾದ್ ವಲ್ಲಿ ನಾಮಕಃ, ಬಳ್ಳಿ, ವಲ್ಲಿ ಅಂದ್ರೆ ಬಳ್ಳಿ, ಅದೆಲ್ಲ ಕಡೆ ಹಿಂಗೆ ಹಬ್ಕೊಂಡಿರ್ತದೆ, ಜಾಗ ಸಿಕ್ಕರೆ ಹಬ್ಕೊಂಡ್ಬಿಡ್ತದೆ. ಅದರಂತೆ ಇವನು ಎಲ್ಲ ಕಡೆ ಹರಡ್ಕೋತಾನಾದ್ರಿಂದ ಇವನಿಗೆ ವಲ್ಲಿ ಅಂತ ಕರೀತಾರೆ. ತಾರಣಾತ್ ತೃಣನಾಮಾಸವು, ಇದು ಬಹಳ ಮಹತ್ವದ್ದು. ತೃಣ ಅಂದ್ರೆ ಹುಲ್ಲು, ಹುಲ್ಲು ಕಡ್ಡಿ. ಭಗವಂತನ ಯಾಕೆ ಹುಲ್ಲು ಕಡ್ಡಿ ಅಂತ ಕರೀತಾರೆ ಅಂತಂದ್ರೆ, ತಾರಣಾತ್, ಸಂಸಾರ ಸಾಗರದಿಂದ ನಮ್ಮನ್ನು ದಾಟಿಸ್ತಾನೆ. ಮುಳುಗೋರಿಗೆ ಹುಲ್ಲು ಕಡ್ಡಿನೂ ಒಂದು ಆಸರೆ ಅಂತಂತಾರೆ. ಹೀಗೆ ಇವೆಲ್ಲ ಶಬ್ದಗಳು ಕೂಡ ಆ ಭಗವಂತನ ಹೇಳ್ತವೆ. ಧ್ವನ್ಯಾತ್ಮಕ ಶಬ್ದಗಳು, ವರ್ಣಾತ್ಮಕ ಶಬ್ದಗಳು ಎಲ್ಲವೂ ಕೂಡ ಆ ಭಗವಂತನ ಪ್ರತಿಪಾದನೆ ಮಾಡ್ತವೆ ಅಂತ ತಿಳ್ಕೊಳ್ಬೇಕು. ಕರ್ಮ ನಿರ್ಣಯದಲ್ಲಿ ಬಂದಂಥ ಮತ್ತು ಕೆಲವು ಶಬ್ದಗಳು ಇಲ್ಲಿ ನೋಡಿ. ದಧ್ನೋ ಮಥನ ಶಬ್ದಶ್ಚ ಅಪಿ ಅಂತರ್ನಾದ ಸ್ವರೂಪತಃ ಭೀಷಕತ್ವ ಹಯೇರ್ಬ್ರೂಯಾತ್. ಮೊಸರು ಎಲ್ಲರೂ ಕಡಿತಿರ್ತಾರೆ. ಮೊಸರು ಕಡಿಯೋ ಶಬ್ದ ಏನಿದೆಯಲ್ಲ, ಅದು ಭೀಷಕತ್ವ ಹರೇರ್ಬ್ರೂಯಾತ್. ಭಗವಂತ ಭೀಷಕ, ಜಗತ್ತೆಲ್ಲವನ್ನು ಆತ ಹೆದರಿಸ್ತಾನೆ. ಅಂದ್ರೆ ತನ್ನ ನಿಯಮಗಳ ಮೂಲಕ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಭೀಷಾಸ್ಮಾದ್ ವಾತಃ ಪವತೆ, ಗಾಳಿ ಬೀಸ್ತದೆ ಯಾಕೆ? ಭಗವಂತನಿಗೆ ಹೆದರಿ. ಭೀಷೋದೇತಿ ಸೂರ್ಯ, ಭಗವಂತನಿಗೆ ಹೆದರೆ ಸೂರ್ಯ ಉದಯಿಸ್ತಾನೆ, ಅಸ್ತಮಿಸ್ತಾನೆ. ಭೀಷಾಸ್ಮಾತ್ ಅಗ್ನಿಶ್ಚೇಂದ್ರಶ್ಚ, ಅಗ್ನಿ, ಇಂದ್ರ, ಯಮ ಎಲ್ಲ ದೇವತೆಗಳೆಲ್ಲ ಕೆಲಸ ಮಾಡೋದು ಅವನಿಗೆ ಹೆದರೆ. ಮೃತ್ಯುರ್ಧಾವತಿ ಪಂಚಮಃ, ಪಂಚಮ ಅಂತ ಕನ್ಸ್ಕೊಂಡಿರುವಂಥ ಮೃತ್ಯು ಅದು ಕೂಡ ಧಾವತಿ, ನಿತ್ಯ ನಮ್ಮ ಹಿಂದೆ ಓಡಿ ಓಡಿ ಬರ್ತಿರ್ತದೆ. ಯಾಕೆ? ಭೂಲೋಕದಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಸಾಯೋರಿದ್ದಾರೋ ಅವನ್ನೆಲ್ಲ ಎಳ್ಕೊಂಡು ಬಂತು ಭಗವಂತ ಅದಕ್ಕೆ ಆಜ್ಞಾಪನೆ ಮಾಡಿದ್ದಾನೆ, ಹೆದರಿ ಬರ್ತದೆ ಅದು. ಹೀಗೆಲ್ಲರಿಗೂ ಭಗವಂತ ಭೀಷಕ, ಅದನ್ನು ತಿಳಿಸೋದು ಮೊಸರು ಕಡಿಯೋ ಶಬ್ದ. ಅದಕ್ಕಾಗಿ ಮನುಷ್ಯ ವಿರಾಮದಲ್ಲಿ ಕುತ್ಕೊಂಡು ಮೊಸರು ಕಡಿಬೇಕು. ಕಡಿದ್ರೆ ಆ ಶಬ್ದ ಕೇಳಲಿಕ್ಕೆ ಒಂದು ವಿರಾಮ ಇರ್ತದೆ.
ಆ ಕಡೆ ಎಲ್ಲೋ ಯಂತ್ರಕ್ಕೆ ಹಾಕಿಬಿಟ್ರೆ ಅದನ್ನ ಕೇಳೋಷ್ಟು ವಿರಾಮ ಇರೋದಿಲ್ಲ ಮನುಷ್ಯನಿಗೆ. ಹಾಸ್ಯಕ್ಕೆ ಹಾಕ್ಬೇಡ್ರಿ ಅಂತ ಹೇಳಲಿಲ್ಲ, ಯಾಕಂದ್ರೆ ಕೆಲಸ ಮಾಡೋರ್ ಕಷ್ಟ ಹೇಳೋರಿಗೆ ಗೊತ್ತಿರೋದಿಲ್ಲ. ಮತ್ತೆ ಹೇಳಲಿಕ್ಕೆ ಏನು ಗಂಟು ಹೋಗೋದು, ಹೇಳ್ತೇನೆ ಅಷ್ಟೇ. ಅಂತರ್ನಾದೋಹಿ ಭೀಷಣೆ ಆಯ್ತು. ಆನೆಗೆ ಗೀಳಿಡೋ ಶಬ್ದ ಅದನ್ನು ತಿಳ್ಕೊಬೇಕಲ್ಲ. ಧಿಕ್ಕಾರ ಅಂತದಂಥದ್ದು. ಆನೆ ಅದ್ರ ಹತ್ರ ಹೋಗಿ ಗೀಳಿಡ್ತದಲ್ಲ, ಅದು ದೇವಾಲಯ, ಎಲ್ಲಾ ದೇವಾಲಯಗಳಿಗೂ ಒಂದು ಆನೆ ಅಂತ ಕೊಟ್ಟಿರ್ತಾರೆ. ಒಂದೊಂದು ಯಾರು ಭಕ್ತರು ಕೊಟ್ಟಿರ್ತಾರೆ, ಇಲ್ಲ ಆ ದೇವಾಲಯದವರು ತಾವೇ ಇಟ್ಕೊಂಡಿರ್ತಾರೆ. ಉತ್ಸವದ ಸಮಯದಲ್ಲಿ ಅದು ಗೀಳಿಡ್ತದೆ. ಯಾಕೆ ಗೀಳಿಡ್ತದೆ? ಧಿಕ್ಕಾರ ಸಹಿತಂ ವದೇ, ಧಿಕ್ಕಾರ ಹೇಳ್ತದಂಥದ್ದು. ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಸಮಯ ಹೊಂದಿಸ್ಕೊಳ್ಳದೆ ಇದ್ದವರಿಗೆ, ಭಗವಂತನ ಪ್ರವಚನ ಕೇಳದೇ ಇದ್ದವರಿಗೆ ಧಿಕ್ಕಾರ ಧಿಕ್ಕಾರ ಅಂತದಂಥದ್ದು. ಹೀಗೆ ಧಿಕ್ಕಾರ ಸಹಿತಂ ವದೇ. ಜಲಾದ್ಯೈಷ ಯುಕ್ತಮೇತಾದೃಶಂ ವದೇತ್, ನೀರು ಸುರಿಯುವಂತ ಶಬ್ದ, ನೀರು ಇವು ಸಂಗಮಗಳು, ಅಲ್ಲಿ ಇದನ್ನ ಕರ್ಮನಿರ್ಣಯದ ಮಾತುದು. ನದಿಗಳು ಕೂಡುವಂಥ ಜಾಗ ಇರ್ತದಲ್ಲ, ಅಲ್ಲೆಲ್ಲ ದೊಡ್ಡ ಪ್ರಮಾಣದ ಅಲೆಗಳ ಹೊಡೆತ ಇರ್ತದೆ, ಶಬ್ದ ಕೇಳ್ತಿರ್ತದೆ. ಅದು ಕೂಡ ಭಗವಂತನ ಮಹತ್ವವನ್ನು ಹೇಳ್ತದೆ. ಇಲ್ಲಿ ನೋಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ಪಾದಭೂಷಾಚ ಧಿಕ್ಕಾರಂ, ಕಾಲಲ್ಲಿ ಚಪ್ಪಲಿ ಹಾಕೋತೀವ, ಅದು ಕಟ ಕಟ ಅಂತ ಚಪ್ಪಲಿ ಹಾಕ್ತಿರ್ತದಲ್ಲ, ಅದು ಕೂಡ ಭಗವಂತನ ಭಕ್ತರಲ್ಲದೆ ಇದ್ದವ್ರಿಗೆ ಧಿಕ್ಕಾರವನ್ನು ಹೇಳ್ತದೆ. ಇನ್ನು ಜಿರಿಕೆ ಚಪ್ಪಲಿ ಅಂತ ಇರ್ತದಲ್ಲ, ಅದು ಹೆಚ್ಚು ಧಿಕ್ಕಾರ ಹೇಳ್ತದೆ ಅಂತ ತಿಳ್ಕೋಬಹುದು. ಅದು ಇನ್ನು ಹೆಚ್ಚು ಶಬ್ದ ಮಾಡ್ತಿರ್ತದೆ. ಅಲ್ಲೆಲ್ಲೋ ಬಂದು ಹಾಕೊಂಡವನು ಇಲ್ಲೇ ಕೇಳ್ತಿರ್ತದೆ, ಅದಕ್ಕಾಗಿ ಅದು ಹೆಚ್ಚು ಧಿಕ್ಕಾರವನ್ನು ಹೇಳ್ತದೆ ಅಂತ ತಿಳ್ಕೋಬಹುದು. ಅದ್ಭುತತ್ವ ಹರೆಯರ ವ್ಯಕ್ತಿ ಪಿಂಗಾ ಕಂಠಕ ಶಬ್ದವತ್. ಈ ಪಿಂಗ ಅಂದ್ರೆ ಒಂದು ಹೆಣ್ಣು ಚಕೋರ ಪಕ್ಷಿ ಅಂತೆ, ಅದರದ ಧ್ವನಿಯು ಕೂಡ ನಾನಾ ಥರದ ಶಬ್ದಗಳನ್ನು ಹೇಳ್ತದೆ. ತಾಮೇವ ಅದ್ಭುತತಾ ಮುಕ್ತಿ ಗೃಹಗೋಧ ಪರಾಪಿಚ. ಹಲ್ಲಿ ಚಕೋರ ಶಬ್ದ, ಹೆಣ್ಣು ಚಕೋರ ಪಕ್ಷಿ ಮತ್ತು ಹಲ್ಲಿ ಅದರ ಶಬ್ದ ಮಾಡ್ತಿರ್ತದಲ್ಲ, ಅದು ಭಗವಂತನ ಅದ್ಭುತತ್ವವನ್ನು ಹೇಳ್ತದೆ. ನಿಜವಾಗ್ಲೂ ದೊಡ್ಡ ಆಶ್ಚರ್ಯ, ದೊಡ್ಡ ಧನ್ಯ ಅಂದ್ರೆ ಜಗತ್ನಲ್ಲಿ ಅವನೇ. ಅವನಕ್ಕಿಂತ ಹೆಚ್ಚಿನ ಆಶ್ಚರ್ಯ ಎಷ್ಟು ನೋಡಿ ಮುಗಿದ್ರು, ಎಷ್ಟೆಷ್ಟು ನೋಡ್ತಾ ಹೋದ್ರು, ಎಷ್ಟೆಷ್ಟು ತಿಳಿತಾ ಹೋದ್ರು ಅದರಲ್ಲಿ ಸ್ವಾರಸ್ಯನೇ ಕಡಿಮೆ ಆಗೋದಿಲ್ಲ. ಅಂತ ಆಶ್ಚರ್ಯ ಅಂದ್ರೆ ಅವನೇ. ಅದಕ್ಕಾಗಿ ಭಗವಂತ ಅದ್ಭುತ ಅಂತ ಹೇಳ್ತದಂಥದ್ದು. ಯಾವುದು? ಗೃಹಗೋಧ, ಮನೆಯ ಹಲ್ಲಿ. ಇತಿ ಶಬ್ದ ತತ್ವ. ಇದು ನಮಗೆ ಸುಮ್ಮನೆ ನಮ್ಮ ಎದುರಿಗೆ ಭೇಟಿ ಆಗುವಂಥ ಪ್ರಾಣಿಗಳ ಬಗ್ಗೆ ಹೇಳಿದ್ರು. ಇದು ಗೋಧ ಅಂದ್ರೆ ಉಡ, ಮೊಸಳೆ, ಅವೆಲ್ಲ ಜಾತಿ ಪ್ರಾಣಿಗಳು. ಅವನು ಏನೇನೋ ಧ್ವನಿ ಮಾಡ್ತವೆ, ಅದರಿಂದ ನಾವೇನು ತಿಳ್ಕೊಳ್ಬೇಕಾದಿರಬಹುದು. ನಮ್ಮನೆಯೊಳಗೆ ಏನಿದೆ ಅಂತ ಈ ಶಬ್ದದಲ್ಲಿ ಬಂತಷ್ಟೇ. ಸರ್ವೈಶ್ಚ ವೈದಿಕ ಪತೈರಪಿ ಲೋಕಶಬ್ದೈಃ ಮೇಘಾಗ್ನೇ ವಾರ್ಧಿ ಕಲಾದಿ ರವೈಶ್ಚ ಸರ್ವೈಃ ಏಕೋಭಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣೋ ಮಮ ಸದೈವ ಸುತುಷ್ಟಿಮೇತು ಅಂತ ಐತರೇಯ ಭಾಷ್ಯದ ಕೊನೆಯ ಶಬ್ದ ಅದು. ಎಲ್ಲಾ ವೈದಿಕ ಶಬ್ದಗಳು, ಲೌಕಿಕ ಶಬ್ದಗಳು, ಮೋಡದ ಶಬ್ದ, ಅಗ್ನಿಯ ಶಬ್ದ. ಹಿಂದೊಂದ್ಸಲ ಹೇಳಿದ್ದೆ, ಅಗ್ನಿ ಉರಿಯುವಾಗ ಭರ ಭರ ಅಂತ ಭಗ ಭಗ ಅಂತ ಒಂದು ಸ್ವಲ್ಪ ಕೇಳ್ತಿರ್ತದೆ ನೋಡು, ಅಲ್ಲಿ ಒಲೆ ಉರಿತದೆ ಭಗ ಭಗ ಅಂತ ನಾವು ಅಂತಿರ್ತೇವೆ. ಹಾಗೆ ಆ ಅಗ್ನಿದೊಂದು ರಮ್ ಅಂತ, ಅಗ್ನಿದು ಬೀಜಾಕ್ಷರ ರಮ್ ಅಂತ ಹೇಳಿದೆ ಮೊನ್ನೆ ಒಂದು ದಿವಸ. ಈ ರಮ್ ಅಂತ 12 ಬಾರಿ ಉಚ್ಚಾರ ಮಾಡಿ ಆ ಪಾಪ ಪುರುಷನನ್ನು ಸುಡಬೇಕು. ಒಮ್ ಅಂತ 6 ಬಾರಿ ಉಚ್ಚಾರ ಮಾಡಿ ಪಾಪ ಪುರುಷನನ್ನು ಒಣಗಿಸಬೇಕು. ರಮ್ ಅಂತ 6 ಬಾರಿ ಉಚ್ಚಾರ ಮಾಡಿ ಪಾಪ ಪುರುಷನನ್ನು ಸುಡಬೇಕು. ಆಮೇಲೆ ಅವನು ಬಲ ಮೂಗಿನ ಮೂಲಕ ಅವನು ಭಾಷಣ ಹೊರಗೆ ಹಾಕಬೇಕು. ಆಮೇಲೆ ಎಂ ಅಂತ ಅನ್ನೋದು ವಾಯು ಬೀಜಾಕ್ಷರ. ಎಂ ಅಂತ ಹೇಳಿ 6 ಬಾರಿ ಹೇಳಿ ಒಣಗಿಸ್ಬೇಕು. ರಮ್ ಅಂತ 12 ಬಾರಿ ಹೇಳಿ ಸುಡಬೇಕು. ಒಮ್ ಅಂತ 24 ಬಾರಿ ಹೇಳಿ ಅಮೃತದ ವರ್ಷಣವನ್ನು ಭಗವಂತ ನಮ್ಮ ಮೇಲೆ ಮಾಡಲಿ, ಶರೀರ ಪವಿತ್ರ ಆಗಲಿ, ಜಪಗಳಿಗೆ ಪೂಜೆಗಳಿಗೆ ಶರೀರ ಅಣಿಯಾಗಲಿ ಅಂತ ಅನುಸಂಧಾನ ಮಾಡಬೇಕು ಅಂತ. ಅದು ಪಾಪ ಪುರುಷ ವಿಸರ್ಜನ ಅಂತ ಅವತ್ತು ಹೇಳಿದ್ದೆ. ಅದು ಅಗ್ನಿ ಉರಿಯೋ ಶಬ್ದ ಭಗ ಭಗ ಅಂತ ಕನ್ನಡದಲ್ಲಿ ಅಂತೀವಲ್ಲ, ಅದರಂತೆ ಅದು ಅಗ್ನಿಯ ಬೀಜಾಕ್ಷರನೇ ರಮ್ ಅಂತ. ನಿಸರ್ಗದಲ್ಲಿ ಅಂಥದ್ದು ಅನೇಕ ಶಬ್ದಗಳಿವೆ. ಅವತ್ತು ಹಿಂದೊಂದ್ಸರಿ ಹೇಳಿದ್ದೆ, ಅದನ್ನು ಕೇಳದೇ ಇದ್ದವರು ಅಥವಾ ನೆನಪಿಲ್ಲದೆ ಇದ್ದವರು ಇನ್ನೊಂದ್ಸರಿ ಮಾಡ್ಕೊಳ್ಳಿ. ಈ ಅಗ್ನಿ ಉರಿಯೋ ಶಬ್ದ ನಮ್ಗೆ ಕೇಳಿಸ್ತದೆ, ಮೋಡ ಗುಡುಗೋ ಶಬ್ದ ಕೇಳಿಸ್ತದೆ, ಸಮುದ್ರದ ಶಬ್ದ ಕೇಳಿಸ್ತದೆ. ಸೂರ್ಯ ಉರಿಯೋ ಶಬ್ದ ನಮಗೆ ಇಲ್ಲೇನು ಕೇಳಿಸೋದಿಲ್ಲ. ಗ್ರಹಗಳ ಶಬ್ದ ಇಲ್ಲೇನು ಕೇಳಿಸ್ತದೆ. ನಮ್ಗೆ ಇಲ್ಲಿರೋ ಶಬ್ದಗಳು ನಮ್ಗೆ ಕಿವಿ ತೂತು ಮಾಡಿವೆ. ಆದರೆ ಸೂರ್ಯಂದು ಒಂದು ಶಬ್ದ ಇದೆ ಅಂತೆ. ಅದನ್ನ ವಿಜ್ಞಾನಿಗಳು ಬಹಳ ಸೂಕ್ಷ್ಮವಾದ ಉಪಕರಣಗಳ ಮೂಲಕ ಸೂರ್ಯನ ಶಬ್ದವನ್ನು ಅಳೆದಿದ್ದಾರೆ. ಅದನ್ನ ಅಂತರ್ಜಾಲದಲ್ಲಿ ನೋಡಬಹುದು. ದ ಸೌಂಡ್ಸ್ ಆಫ್ ಪ್ಲಾನೆಟ್ಸ್ ಅಂತ ಒಂದು ಅಂತರ್ಜಾಲ ಓಪನ್ ಮಾಡಿದ್ರೆ ಸಿಗಬಹುದು ಅಂತ ಹಿಂದೊಂದ್ಸರಿ ಹೇಳಿದ್ದೆ. ಅಲ್ಲಿ ಆ ಸೂರ್ಯ ಉರಿಯೋ ಶಬ್ದ ರಮ್ 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 ಅಂತ ಶಬ್ದ ಕೇಳ್ತಿರ್ತದೆ. ಅದು ಏಕಪ್ರಕಾರವಾಗಿರೋದಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಇರ್ತದೆ. ಅಂತೂ ಅಂಥ ಶಬ್ದಗಳೆಲ್ಲ ಇವೆ.
ಅದನ್ನು ಕೇಳಿ ನನಗೆ ಆ ಸೂರ್ಯ ಉರಿಯೋ ಶಬ್ದ, ಭೂಗ್ರಹದ ಶಬ್ದ, ಶನಿಯ ಶಬ್ದ ಮತ್ತು ಉಳಿದ ಗ್ರಹಗಳ ಶಬ್ದ ಇದನ್ನು ಕೂಡ ಕೇಳಿ ತಿಳ್ಕೊಳ್ಬೇಕು. ಮನುಷ್ಯ ತಿಳ್ಕೊಂಡು ಆ ಎಲ್ಲ ಧ್ವನ್ಯಾತ್ಮಕ ಶಬ್ದಗಳು ಕೂಡ ಭಗವಂತನಿಗೆ ವಾಚಕ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಅದನ್ನು ನೋಡಿ ಅನಿಸ್ತು. ಅದಕ್ಕಾಗಿ ಅದು ನಿಮ್ಗೆ ಹೇಳಿದೆ. ಅಗ್ನಿ, ಮೇಘ, ಅಗ್ನಿ, ಸಮುದ್ರ ಎಲ್ಲ ಶಬ್ದಗಳು ಎಲ್ಲ ಏನು ಹೇಳ್ತವೆ? ಭಗವಂತ ಗುಣಪೂರ್ಣ ಅಂತ ಹೇಳ್ತವೆ. ಹೌದು, ಆತ ನಮಗೆ ಪ್ರೀತನಾಗಲಿ. ಹೀಗೆ ಸ್ವರಗಳಲ್ಲಿ, ವ್ಯಂಜನಗಳಲ್ಲಿ ಮತ್ತು ಉಳಿದೆಲ್ಲ ಕಡೆ ಭಗವಂತ ಹೇಗೆ ವ್ಯಾಪ್ತನಾಗಿದ್ದಾನೆ, ಅವನು ಹೇಗೆ ವಾಚಕನಾಗಿದ್ದಾನೆ ಅಂತ ತಿಳಿದುಕೊಂಡ್ರೆ ಪ್ರಾಪ್ನೋತಿ ವೈಷ್ಣವಂ ಸ್ಥಾನು ಮುಕ್ತಃ ಸ್ವರ್ಗಾಭಿಧಂ ಪದಂ ಅಂತ ತೈತ್ತರೀಯ ಭಾಷೆಯಲ್ಲಿ ಉದಾಹರಣವಾದ ವಾಕ್ಯ. ಭಗವಂತನ ಅರಿವನ್ನು ಪಡ್ಕೊಂಡವನು ಮುಕ್ತನಾಗ್ತಾನೆ, ಸ್ವರ್ಗವನ್ನು ಪಡ್ಕೊಳ್ತಾನೆ ಅಂತ ಅದರ ವರ್ಣನೆ. ಅದಕ್ಕಾಗಿ ಇದನ್ನೆಲ್ಲ ತಿಳ್ಕೊಂಡವನು ಸುರರೇ ಸರಿ. ಇಷ್ಟೆಲ್ಲ ತಿಳ್ಕೊಂಡ್ಬಿಟ್ರೆ ಮತ್ತೆ ಅದನ್ನೆಲ್ಲ ನಿತ್ಯ ಯಾವಾಗೋ ಒಂದ್ಸರಿ ತಿಳ್ಕೊಂಡ್ಬಿಟ್ಟು ಪ್ರವಚನ ಮಾಡಿದ್ರೆ ಉಪಯೋಗ ಇಲ್ಲ. ಪ್ರತಿಯೊಂದು ಧ್ವನ್ಯಾತ್ಮಕ ಶಬ್ದ ಕೇಳಿದಾಗೆಲ್ಲ ಅದನ್ನ ಅನುಸಂಧಾನ ಮಾಡುವನಿದ್ದಾನಲ್ಲ, ಅವನು ದೇವತೆ, ನರ ಅಲ್ಲ. ಅವನು ಆಡುವುದೇ ವೇದಾರ್ಥ. ಅವನು ಆಡಿದರೆ ವೇದಗಳಿಗೆ, ಮಹಾಭಾರತಕ್ಕೆ, ಪುರಾಣಕ್ಕೆ, ಭಾಗವತಕ್ಕೆ ಅನುಸಾರವಾಗಿ ಆಡ್ತಾನೆ. ಸುಮ್ಸುನೆ ಏನು ವ್ಯರ್ಥವಾದ ಮಾತನ್ನು ಅವನು ಆಡೋದೇ ಇಲ್ಲ. ಮುಂದೆ 2ನೇ ಪದ್ಯ. ಈಶನಲ್ಲಿ ವಿಜ್ಞಾನ, ಭಗವದ್ದಾಸರಲ್ಲಿ ಸದ್ಭಕ್ತಿ, ವಿಷಯ ನಿರಾಸೆ, ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ, ನಿತ್ಯದಲ್ಲಿ ಈ ಸಮಸ್ತ ಪ್ರಾಣಿಗಳೊಳಗೂ ರಮೇಶ ನಿಹನೆಂದರಿತು ಅವರ ಅಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ. ಏನು ದೊಡ್ಡ ಯಜ್ಞ ಯಾವುದು? ಹರಿಪೂಜೆ ಯಾವುದು? ಯಾವ ಖರ್ಚಿಲ್ಲದೆ ಮಾಡ್ಬೋದು ಅಂತ ಹರಿಪೂಜೆ ಇದು ಅಂತ ಹೇಳ್ತಾರೆ ಈ ಪದ್ಯದಲ್ಲಿ ದಾಸರು. ಏನು ಮಾಡಬೇಕು? ಭಗವಂತನ ವಿಷಯಕವಾದಂಥ ಸಮೀಚೀನವಾದ ಜ್ಞಾನ, ತಪ್ಪಾಗಿ ಏನೋ ತಿಳ್ಕೊಂಡ್ಬಿಡಬಾರ್ದು. ಭಗವಂತನ ದಾಸರಲ್ಲಿ, ಭಗವದ್ದಾಸರಲ್ಲಿ ಸದ್ಭಕ್ತಿ. ಯಾರು ಭಗವಂತನ ದಾಸರು, ಅವ್ರ ಗುಣಗಳೆಷ್ಟು, ಅವ್ರ ಮಹತ್ವ ಎಷ್ಟು, ಅವ್ರು ಯಾರು ಶಿಷ್ಯರು, ಇಂಥ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಬೇಕು. ವಿಷಯ ನಿರಾಸೆ, ರೂಪ, ರಸ, ಗಂಧ, ಸ್ಪರ್ಶ ಇತ್ಯಾದಿ ಸುತ್ತಲಿನ ವಿಷಯಗಳೇನಿವೆ ಅದರ ಬಗ್ಗೆ ಅನಾಸಕ್ತಿ ಇರಬೇಕು. ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ. ರಾಕ್ಷಸರಾದಂಥವ್ರು ಏನಿರ್ತಾರೆ, ರಾಕ್ಷಸ ಸ್ವಭಾವದವರು, ಭಗವಂತನ ದ್ವೇಷ ಮಾಡುವವರು, ಅವ್ರ ಬಗ್ಗೆ ಪ್ರದ್ವೇಷ, ಅವ್ರ ಬಗ್ಗೆ ತಾತ್ಸಾರ, ತಿರಸ್ಕಾರ ಇರಬೇಕು. ಈ ಸಮಸ್ತ ಪ್ರಾಣಿಗಳು ರಮೇಶನು ಇಹನೆಂದರಿತು. ರಮಾ ಸಮೇತನಾಗಿ ಭಗವಂತ ಎಲ್ಲಾ ಪ್ರಾಣಿಗಳಿಗೂ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅವರವರ ಅಭಿಲಾಷೆಗಳನ್ನು ಈಡೇರಿಸಬೇಕು. ಸುಮ್ಮನೆ ನಾವು ಶಾಸ್ತ್ರಾಧ್ಯಯನ ಮಾಡಿದ್ದೀವಿ, ಪ್ರವಚನ ಮಾಡ್ತೀವಿ, ಸುಮ್ಮನೆ ಕುತ್ಕೋಬಾರ್ದು. ಮನುಷ್ಯ ಯಾವ ವರ್ಣ, ಯಾವ ಆಶ್ರಮದಲ್ಲಿ ಇರ್ತಾನೆ, ಏನೇನು ಕೆಲಸಗಳು ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಗಂಡ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಒಂದು ಬಾಂಧವರು, ಮಿತ್ರರು, ಪರಿಜನರು, ಅವರವರ ಅಭಿಲಾಷೆಗಳೆಲ್ಲ ಈಡೇರಿಸಬೇಕು. ಅದಂತೆ ನಮ್ಮ ಕರ್ತವ್ಯವನ್ನು ಮಾಡಬೇಕು ಅಂತ ಅರ್ಥ. ಇದೇ ಮಹಾಯಜ್ಞ. ಇಲ್ಲಿ ಮಹಾಯಜ್ಞ ಅಂತ ಹೇಳಿದೆ. ಮಹಾ ಅಂತ ಹೇಳಿಲ್ಲ, ಅಂದ್ರೆ ಅದನ್ನ ಹ್ರಸ್ವವಾಗಿ ಛಂದಸ್ಸಿಗೆ ಅನುಗುಣವಾಗಿ ಮಹಾಯಜ್ಞ. ಮತ್ತೆ ಅದೇ ಹರಿಪೂಜೆ, ಭಗವಂತನ ಪೂಜಾನೇ ಇದು. ತ್ರಿದಶ ಏಕಾತ್ಮಕ ನೆನೆಸಿ ಭೂ ಉದಕ ಶಿಖಿಯೊಳು 10 ಕರಣದಿ ಅಧಿಪರೆನಿಸುವ ಪ್ರಾಣ ಮುಖ್ಯಾದಿತ್ಯರಳು ನೆಲೆಸಿ ವಿದಿತನಾಗಿದ್ದು ಅನವರತ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರುಷಣಾಹ್ವಯನು ಸ್ವೀಕರಿಪ. ಭಗವಂತ 13 ರೂಪಗಳಿಂದ ಇದ್ದಾನೆ. ಎಲ್ಲೆಲ್ಲಿದ್ದಾನೆ? ಭೂಮಿಯಲ್ಲಿದ್ದಾನೆ, ಮತ್ತೆ ಜಲದಲ್ಲಿದ್ದಾನೆ, ಅಗ್ನಿಯಲ್ಲಿದ್ದಾನೆ, ಮತ್ತೆ 10 ಇಂದ್ರಿಯಗಳಲ್ಲಿ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಈಗ 10 ಅದು. ಆ 10ಕ್ಕೆ ಈ 3 ಸೇರಿಸ್ಬಿಟ್ಟು 13 ಆಯಿತು. ಅಲ್ಲಿ 13 ರೂಪದಿಂದ ಅವನಿದ್ದಾನೆ. ಮತ್ತು ಅವುಗಳಿಗೆ ಅಭಿಮಾನಿಗಳಾದಂತಹ ಪ್ರಾಣ ಮೊದಲಾದ ದೇವತೆಗಳಿದ್ದಾರಲ್ಲ, ಅವರಲ್ಲೂ ಇದ್ದಾನೆ. ತ್ರಿದಶಾಧ್ಯಕ್ಷ ಅಂತ ಭಗವಂತನಿಗೆ ಒಂದು ಹೆಸರು, ವಿಷ್ಣು ಸಹಸ್ರನಾಮದ ಹೆಸರು. ತ್ರಿದಶಾವಿಭುಧಾಸುರಾಹ ಅಂತ ಅಮರಕೋಶ. ಹಾಗಾಗಿ ತ್ರಿದಶರು ಅಂದ್ರೆ ದೇವತೆಗಳು. ಆ ದೇವತೆಗಳ ಅಧ್ಯಕ್ಷ ಇವನು ದೇವತೆ. ಅದಕ್ಕಾಗಿ ತ್ರಿದಶ. ಮತ್ತೆ ದಶ ಅಂದ್ರೆ ಅವಸ್ಥೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಈ ವಿಶ್ವ, ತೈಜಸ, ಪ್ರಾಜ್ಞಾ ಅಂತ ಹೀಗೆ 3 ರೂಪಗಳನ್ನು ತಾಳ್ತಾನೆ ಅವನು. ವಿಶ್ವರೂಪದಿಂದ ಜಾಗೃತ ಅವಸ್ಥೆ, ತೈಜಸ ರೂಪದಿಂದ ಕನಸು, ಮತ್ತೆ ಪ್ರಾಜ್ಞ ರೂಪದಿಂದ ನಿದ್ದೆಯನ್ನು ಕೊಡುವವನು. ಅದಕ್ಕಾಗಿ ತ್ರಿದಶ ಅಂತ ಅನ್ಬಹುದು. ಅವನು ಏಕಾತ್ಮ ಅಂತ ಅನ್ಸ್ಕೋತಾನೆ. ಮುಖ್ಯವಾಗಿ ಎಲ್ಲ ಕಡೆ ಒಬ್ಬನೇ. ಅವನು ಭೂಮಿಯಲ್ಲಿ, ಉದಕದಲ್ಲಿ ಅಂದ್ರೆ ನೀರಿನಲ್ಲಿ, ಶಿಖಿ ಅಂದ್ರೆ ಅಗ್ನಿಯಲ್ಲಿ, 10 ಕರ್ಣದಲ್ಲಿ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯಗಳಲ್ಲಿದ್ದು ಅಧಿಪರೆನಿಸುವ ಪ್ರಾಣ ಮುಖ್ಯ ಆದಿತ್ಯರುಳು ನೆಲೆಸಿ.
ಆದಿತ್ಯರು ಅಂದ್ರೆ ದೇವತೆಗಳು, ಅದಿತಿ ದೇವಿಯ ಮಕ್ಕಳು. ಪ್ರಾಣನೇ ಮೊದಲಾದ ಎಲ್ಲಾ ದೇವತೆಗಳು ನೆಲೆಸಿ ವಿದಿತನಾಗಿದ್ದು ಅವರಿಗೆ ಗೋಚರ ಆಗಿರ್ತಾನೆ. ನಮಗೆ ಗೋಚರ ಆಗೋದಿಲ್ಲ, ಅವರೊಳಗಿರ್ತಾನೆ ಅಂತ ಅವ್ರಿಗೆ ಗೊತ್ತು. ಅನವರತ ನಿರವಧಿಕ ಮಹಿಮನು, ಅವನ ಮಹಿಮೆ ಕೊನೆಯೇ ಇಲ್ಲ. ಸಕಲ ವಿಷಯವ ನಿಧನ ನಾಮಕ ಸಂಕರುಷಣಾಫಯನ್ನು ಸ್ವೀಕರಿಪ. ಎಲ್ಲಾ ವಿಷಯಗಳನ್ನು, ನಾವು ತಿಂದದ್ದನ್ನ, ಕೇಳಿದ್ದನ್ನ, ನೋಡಿದ್ದನ್ನ, ಮೂಸಿದ್ದನ್ನ ಎಲ್ಲವನ್ನೂ ಕೂಡ ಅವನೇ ಸ್ವೀಕಾರ ಮಾಡ್ತಾನೆ. ನಿಧನ, ಪ್ರಸ್ತಾವ, ಹಿಂಕಾರ, ಪ್ರತ್ಯಾಹಾರ ಅಂತೆಲ್ಲ ಬಂತು. ಅದೆಲ್ಲ ಸಾಮವೇದದ ಸಾಮಗಾನದ ಕೆಲವು ಪ್ರಭೇದಗಳು. ಹಾಗೆ ಹಿಂಕಾರದಲ್ಲಿ ಹಿಂಕಾರ ನಾಮಕ, ನಿಧನದಲ್ಲಿ ನಿಧನ ನಾಮಕ, ಅದಕ್ಕಾಗಿ ನಿಧನ ನಾಮಕ ಅಂತ ಹೇಳಿದರು. ಸಂಕರುಷಣ ಅನ್ನೋ ಹೆಸರಿನಿಂದಂತಹ ಭಗವಂತ ಅದನ್ನೆಲ್ಲ ಅವನು ಸ್ವೀಕಾರ ಮಾಡ್ತಾನೆ. ದೈಶಿಕ ಕಾಲಿಕತ್ರಯ ಗಹನ ಕರ್ಮಗಳುಂಟು. ಇದರೊಳು ವಿಹಿತ ಕರ್ಮಗಳ ಅರಿತು ನಿಷ್ಕಾಮಕನು ನೀನಾಗಿ ಬೃಹತಿ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರಹರ್ ಭಗವಂತನಿಗರ್ಪಿಸು ಪರಮ ಭಕುತಿಯಲ್ಲಿ. ದೈಹಿಕ ಅಂತಿದೆ. ದೈಹಿಕ ಅಂದ್ರೆ ದೈಹಿಕ ಅಂತ ಅರ್ಥ. ಛಂದಸ್ಸಿಗೆ ಅದನ್ನು ಹೊಂದಿಸ್ಕೊಂಡು ದೈಹಿಕ ಅಂತ ಮಾಡ್ಕೊಂಡಿದ್ದಾರೆ. ಅದು ಆರಂಭದಲ್ಲಿ ಎಲ್ಲ ಕಡೆ ಮುಂದೆ ದ, ಆಮೇಲೆ ಮುಂದೆ ಗಹನ ಕರ್ಮ ಅನ್ನೋಲ್ಲಿ ಗ, ವಿಹಿತ ಕರ್ಮಗಳಲ್ಲಿ ವಿ, ಎಲ್ಲ ಕಡೆ ಹ್ರಸ್ವ ಇದೆ ಮೊದಲು, ಅದಕ್ಕಾಗಿ ಹಾಗೆ ತಗೊಂಡಿದ್ದಾರೆ ಅದನ್ನು. ಈ ಭಾಮಿನಿ ಷಟ್ಪದಿಗೆ ಹೊಂದ್ಕೊಂಡೇ ಮೊದಲು ಎಲ್ಲಾ ಕಡೆನೂ ಕೆಲವು ದೀರ್ಘ ಬಂದ್ರೆ ದೀರ್ಘವೇ ಇರಬೇಕು. ಮೊದಲು ದೀರ್ಘ ಬಂದ್ರೆ ಆಮೇಲೆ ಎಲ್ಲಾ ಕಡೆನೂ ದೀರ್ಘನೇ ಬರಬೇಕು, ಮತ್ತೆ ಹ್ರಸ್ವ ಬಂದ್ರೆ ಹ್ರಸ್ವನೇ ಬರಬೇಕು. ಈ ನೋಡಿ, ತ್ರಿದಶ, ಉದಕ, ಅಧಿಪ, ವಿದಿತ, ವಧಿ, ಆಮೇಲೆ ನಿಧನ. ಪ್ರಾಸನ ಗಮನಿಸಬೇಕು. ತ್ರಿದಶ ಏಕಾತ್ಮನಿಕ ನೆನೆಸಿ ಮೊದಲನೇ ಪಾದ, ಉದಕ ಎರಡನೇ ಪಾದ, ಅಧೀಪ ಮೂರನೇ ಪಾದ, ವಿದಿತನಾಗಿದ್ದು ನಾಲ್ಕನೇ ಪಾದ. ಹಾಗೆಲ್ಲ ಕಡೆ ದಿ ದ ಇದು ಬಂತು ಪ್ರಾಸ ತೋರಿಸ್ತದೆ. ಹಾಗಿಲ್ಲಿ ದೈಹಿಕ, ಗಹನ ಕರ್ಮ, ವಿಹಿತ, ಬೃಹತಿ, ಮಹಿತ ರೂಪ, ಅಹರಹರ ಇದು ಬಂತು. ದೀರ್ಘ ಬಂದ್ರೆ ದೀರ್ಘನೇ ಬರಬೇಕು ಎಲ್ಲ ಕಡೆ. ಇದು ನೋಡಿ, 5ನೇ ಪದ್ಯದಲ್ಲಿ 3 ವಿಧ ಕರ್ಮಗಳೊಳಗೆ ಕಂ ಸಾರಿ ಸಾ ದೀರ್ಘ, ಪ್ರೇರಕನು ಮುಂದೆ ಪ್ರೇ ದೀರ್ಘ, ಸು ದೀರ್ಘ, ಕಾ ದೀರ್ಘ, ಸಾ ದೀರ್ಘ. ಇದನ್ನೆಲ್ಲ ಈ ವಿಷಯಗಳನ್ನ ಯಾಕೆ ಹೇಳಿದೆ ಅಂದ್ರೆ, ಈ ಹರಿಕಥಾಮೃತಸಾರದಲ್ಲಿ ಈಗಾಗಲೇ ಹೇಳಿದಂತೆ ಅವು ಪಾಠ ಭೇದಗಳು, ಪ್ರಕ್ಷಿಪ್ತ ವಿಕ್ಷಿಪ್ತಗಳು ಬಹಳ ಆಗಿವೆ. ಅದಕ್ಕಾಗಿ ಅದನ್ನು ತಿದ್ದೋವಾಗ ಇಂಥ ಕೆಲವು ನಿಯಮಗಳನ್ನ ನೋಡ್ಕೊಂಡೇ ತಿದ್ದಬೇಕು. ಮೊದಲನೇ ಅಕ್ಷರ ಹ್ರಸ್ವ ಇದ್ರೆ 6 ಪಾದಗಳಲ್ಲೂ ಮೊದಲ ಹ್ರಸ್ವನೇ, ಮುಂದೆ ದೀರ್ಘ ಬಂದ್ರೆ ದೀರ್ಘವೇ, ಮತ್ತೆ ಎರಡನೇದು ಏನು ಪ್ರಾಸ ಬಂದಿರ್ತದಲ್ಲ ಆ ಪ್ರಾಸನೂ ಹಾಗೇ ಇರಬೇಕು. ಕೆಲವು ಕಡೆ ಈ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳದೆ ಛಂದಸ್ಸಿನ ಜ್ಞಾನ ಇಲ್ಲದೆ ಒಬ್ಬರ ಬಾಯಿಂದ ಒಬ್ರು ಕೇಳಿ ತಪ್ಪಾಗಿರುವಂಥ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಪಾರಾಯಣ ಮಾಡೋರು ಇದನ್ನೆಲ್ಲ ಗಮನಿಸಿ ಪಾರಾಯಣ ಮಾಡಬೇಕು ಅಂತ ಹೇಳಿದೆ. ಅದಕ್ಕಾಗಿ ದೈಹಿಕ ಇದನ್ನು ದೈಹಿಕ ಮಾಡ್ಕೊಂಡ್ರು. ದೈಹಿಕ, ದೈಶಿಕ, ಕಾಲಿಕತ್ರಯ, ಹೀಗೆ 3 ಥರದ ಕರ್ಮಗಳಿವೆ. ದೈಹಿಕ ಕರ್ಮಗಳಿವೆ, ದೈಶಿಕ ಕರ್ಮಗಳಿವೆ, ಕಾಲಿಕ ಕರ್ಮಗಳಿವೆ. ಬಹಳ ಕಷ್ಟಕರವಾದಂಥ 3 ಕರ್ಮಗಳಂತಿವು. ಇವುಗಳನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನಿಷ್ಕಾಮನೆಯಿಂದ ಆರಾಧನೆ ಮಾಡಬೇಕು. ಮತ್ತು ಬೃಹತಿ ಅಂತ ಅನ್ಸ್ಕೊಂಡಿದ್ದಾನೆ ಮುಖ್ಯ ಪ್ರಾಣ ಕೂಡ. ಮುಖ್ಯ ಪ್ರಾಣನೂ ಬೃಹತಿನೇ, ಅವನೊಳಗಿರುವಂಥ ಲಕ್ಷ್ಮೀನೂ ಬೃಹತಿ, ಒಳಗಿರುವಂಥ ಭಗವಂತನೂ ಬೃಹತಿನೇ. ಬೃಹತಿ ಅನ್ಸ್ಕೊಂಡಿರುವಂತಹ ಭಾರತೀಪತಿಯಾದ ಮುಖ್ಯ ಪ್ರಾಣನ ಪೂಜ್ಯ ರೂಪವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ನಿತ್ಯವೂ ಕೂಡ ಪರಮ ಆದರದಿಂದ ಅದನ್ನ ಆ ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ನೋಡಿ, ದೈಹಿಕ ಅಂದ್ರೆ ಸ್ನಾನ, ಪೂಜಾ, ದೇಹದಿಂದ ಮಾಡುವಂಥ ಕೆಲಸಗಳಿಗೆಲ್ಲ ದೈಹಿಕ ಕರ್ಮ ಅಂತ ಕರೀತಾರೆ. ದೈಶಿಕ ಕರ್ಮ ಮುಂದೆ ಬರೋದು. ಈ ಕೆಲವು ಕ್ಷೇತ್ರಗಳಿಗೆ ಹೋದ್ರೆ ಅಲ್ಲಿ ಪಿಂಡ ಪ್ರದಾನ ಮಾಡಬೇಕು, ಶ್ರಾದ್ದ ಮಾಡಬೇಕು, ಆಮೇಲೆ ವೇಣಿದಾನ ಮಾಡಬೇಕು ಅಂತ ಇಂಥವೆಲ್ಲ ಇರ್ತದಲ್ಲ, ಅವೆಲ್ಲ ದೈಶಿಕ ಕರ್ಮಗಳು. ಆ ದೇಶಕ್ಕೆ ಹೋದಾಗ ಮಾಡಬೇಕಾದ್ರೆ, ಉಳಿದ ಕಡೆ ಅನ್ನೇನು ಮಾಡಬೇಕಾಗಿಲ್ಲ. ಕಾಲಕ್ಕೆ ಸಂಬಂಧಪಟ್ಟಂತೆ ಈ ಶ್ರಾದ್ದ ಇತ್ಯಾದಿಗಳು, ಸಂಧ್ಯಾವಂದನ ಇತ್ಯಾದಿಗಳು ಇನ್ನೂ ಕೂಡ ಕಾಲಿಕನು. ಕೆಲವು ದೈಹಿಕನೂ ಹೌದು, ಕಾಲಿಕನೂ ಹೌದು. ಅಂತೂ 3 ಥರದ ಕರ್ಮಗಳಿಗೆ ಗಹನ ಕರ್ಮಗಳು ಉಂಟು. ಇದರಲ್ಲೂ ವಿಹಿತ ಕರ್ಮಗಳ ಅರಿತು ನಿಷ್ಕಾಮಕನು ನೀನಾಗಿ ಕರ್ಮಗಳ ಫಲ ಅನುಭವಿಸಬೇಡ, ಅದನ್ನು ಮಾಡ್ತಾ ಇರೋ ಕರ್ಮಗಳನ್ನ. ಅದರೊಳಗೆ ಬೃಹತಿ ನಾಮಕ ಭಾರತೀಶ ಇದ್ದಾನೆ. ಅವನ ಮಹಿತ ರೂಪ, ಮಹಿತ ಅಂದ್ರೆ ಬಹಳ ಶ್ರೇಷ್ಠವಾದ್ದು, ಪೂಜ್ಯವಾದ್ದು, ಅದನ್ನು ನೆನೆದು ಅದನ್ನ ಮನದಲ್ಲಿ ಆ ಭಾರತೀಶನ ಮೂಲಕವಾಗಿ ಭಗವಂತನಿಗೆ ಅರ್ಪಿಸು. ಅಹರಹರ ನಿತ್ಯ ಪರಮ ಭಕುತಿಯಲ್ಲಿ ಅರ್ಪಿಸು. ಅದನ್ನ ಈ ಭಾರತೀಶನ ಮೂಲಕವಾಗಿ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಇದೆಯಲ್ಲ,
ಅದು ವೈಷ್ಣವ ವೇದಾಂತದ್ದು, ವೈಷ್ಣವ ಸಿದ್ಧಾಂತದ್ದು. ಅದರಲ್ಲೂ ವಿಶಿಷ್ಟವಾಗಿ ಮಾಧ್ವ ವೇದಾಂತದ್ದು ನಿರ್ದಿಷ್ಟವಾದ ಪ್ರಮೇಯ. ಈಗಲಿದ್ದದನ್ನು ಹೇಳ್ತಿದ್ದೇನೆ ನಾನು. ಅನೇಕ ಬಾರಿ ಎಲ್ಲ ಕಡೆ ಯಾವ್ಯಾವ ಶಾಸ್ತ್ರದ ಏನೇನು ಪ್ರಮೇಯ ಇದೆ ಅಂತ ಹೇಳಿದೆ. ನಾವು ನಮ್ಮ ಮನೆಯಲ್ಲಿ ನಮ್ಮ ಸಂಪ್ರದಾಯಕ್ಕನುಸಾರವಾಗಿ ಯಾವ್ಯಾವ ಥರದ ಪದ್ಧತಿಗಳನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ, ಏನು ಅನುಸಂಧಾನ ನಾವು ಮಾಡ್ಕೊಂಡಿದ್ದೇವೆ, ನಮ್ಮ ಗುರುಗಳು ಅವರಲ್ಲಿ ಯಾವ್ಯಾವ ಥರದ ಅನುಸಂಧಾನ ಹೇಳಿದ್ದಾರೆ, ಅದರಂತೆ ಅದು ಮಾಡಬೇಕು. ಭಾರತೀಶನ ಮೂಲಕವಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನೋದು ನಿರ್ದಿಷ್ಟವಾಗಿ ವೈಷ್ಣವ ಮಾಧ್ವ ವೈಷ್ಣವ ಸಿದ್ಧಾಂತಕ್ಕೆ ಅನ್ವಯಿಸುವಂಥದ್ದು. ಉಳಿದವರನ್ನು ಮಾಡಬೇಕಾಗಿಲ್ಲ, ಅವರವ್ರಿಗೆ ಬಿಟ್ಟದ್ದು. ಇಲ್ಲಿ ಹೇಳುವಂಥ ಎಲ್ಲಾ ವಿಷಯಗಳು ಎಲ್ಲರಿಗೂ ಕಡ್ಡಾಯ ಅಲ್ಲ. ಅದನ್ನು ಹಿಂದೂ ಎಷ್ಟೋ ಸರಿ ಸ್ಪಷ್ಟೀಕರಣ ಕೊಟ್ಟಿದ್ದೆ. ಅದಕ್ಕಾಗಿ ಈಗೊಂದು ಬಾರಿ ಹೇಳ್ತಿದ್ದೇನೆ. ಅದು ಉಪನಿಷತ್ನಲ್ಲಿ ಹಾಗೆ ಬಂದಿತ್ತು. ದೇವತೆಗಳು ಕರ್ಮಗಳನ್ನು ಮಾಡಿದ್ರು. ಆ ಕರ್ಮಗಳೆಲ್ಲ ಪಾಪಿಗಳ ದೈತ್ಯರು ಅಲ್ಲಿ ಬಂದು ಆ ಕರ್ಮಗಳನ್ನು ಭ್ರಷ್ಟ ಮಾಡಿಬಿಟ್ರು. ನಾಸಿಕ್ಯ ವಾಯುವಿನ ಮೂಲಕ, ಇಂದ್ರನ ಮೂಲಕ, ಯಮನ ಮೂಲಕ ಕರ್ಮಗಳನ್ನು ಮಾಡಿದಾಗ ಆ ಎಲ್ಲ ಕರ್ಮಗಳು ಹಾಳಾಗಿ ಹೋದವು. ಆ ಕರ್ಮಗಳ ಫಲ ಸರಿಯಾಗಿ ಸಿಗಲಿಲ್ಲ ಮಾಡಿದವರಿಗೆ. ಆದರೆ ಮುಖ್ಯ ಪ್ರಾಣನ ಮೂಲಕವಾಗಿ ಮಾಡಿದ ಕರ್ಮ ಏನಿದೆಯಲ್ಲ ಅದು ಭಗವಂತನಿಗೆ ಸರಿಯಾಗಿ ತಲುಪಿತು ಅಂತ ಉಪನಿಷತ್ನಲ್ಲಿ ಬಂದಂತಹ ಒಂದು ಕಥಾ ಅದು. ಅದಕ್ಕಾಗಿ ಮಾಧ್ವ ವೇದಾಂತದಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಭಗವಂತನ ಪ್ರೇರಣೆಯಿಂದ ಅಂತ ಸಂಕಲ್ಪ ಮಾಡಿ ಅವರೊಳಗಿರುವಂತಹ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ ಅಂತ ಮಾಡಬೇಕು. ಹೀಗೆ ಮಾಡಿದ್ರೆ ಅದು ಭಗವಂತನಿಗೆ ಸರಿಯಾಗಿ ತಲುಪ್ತದೆ ಅಂತ ಅದರ ಅರ್ಥ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ ಗೀತಾದಲ್ಲಿ ಹೇಳಿದ್ದು. ನಿಷ್ಕಾಮಕನಾಗಿ ಮಾಡಬೇಕು. ಕರ್ಮದ ಮೇಲೆ ಭರವಸೆ ಇಡಬಾರದು ಅಂತ ಅನ್ನೋದು ಎಲ್ಲರಿಗೂ ಸಂಬಂಧಪಟ್ಟದ್ದೇ. ಕರ್ಮಗಳ ಫಲವನ್ನು ಬಯಸಬಾರದು. ಪ್ರಾತಃ ಸಂಕಲ್ಪ ಗದ್ಯ ಅಂತ ಒಂದು ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಇದೊಂದ್ಸರಿ ನೆನಪು ಮಾಡ್ಕೊಳ್ಬೇಕು. ನಿತ್ಯ ಬೆಳಿಗ್ಗೆ ಎಲ್ಲರೂ ಸಂಕಲ್ಪ ಮಾಡೇ ಮಾಡ್ತೀವಿ. ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದೊಂದು ಗದ್ಯ ಭಾಗ ಇದೆ, ಅದನ್ನು ಪ್ರಾತಃ ಸಂಕಲ್ಪ ಗದ್ಯ ಅಂತ ಕರೀತಾರೆ. ದೀರ್ಘವಾಗಿ ಹೇಗೆ ಸಂಕಲ್ಪ ಮಾಡಬೇಕು, ಆ ಸಂಕಲ್ಪ ಓದ್ಬಿಟ್ರೆ ಅದೆಲ್ಲ ಶಾಸ್ತ್ರದ ಅರ್ಥವನ್ನು ಒಳಗೊಂಡದ್ದು. ಅದು ದೊಡ್ಡದೇ, ಒಂದು 2-3 ಪೇಜೇ ಇರಬೇಕದು. ಶ್ರೀ ಮುಖ್ಯ ಪ್ರಾಣನಿಂದ ಪ್ರೇರಿತನಾಗಿ ಅವನ ಸ್ಮರಣಪೂರ್ವಕವಾಗಿ ಶಯನದಿಂದ ಎದ್ದು ಶಯನಾತ್ ಸಮುತ್ಥಾಯ ಇವತ್ತಿನ ನನ್ನ ಆಶ್ರಮ, ನನ್ನ ವರ್ಣಕ್ಕೆ ಉಚಿತವಾದಂತಹ ದೇಶ ಕಾಲೋಚಿತವಾದ ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯ, ನಿತ್ಯ ಮಾಡಬೇಕಾದ ಸಂಧ್ಯಾವಂದನೆ ದೇವ್ರ ಪೂಜೆ ಇವೆಲ್ಲ ನಿತ್ಯ. ನೈಮಿತ್ತಿಕ ಅಂದ್ರೆ ಶ್ರಾದ್ದ ಇತ್ಯಾದಿಗಳು. ಕಾಮ್ಯ ಅಂದ್ರೆ ಏನೋ ಫಲ ಬೇಕಾದಾಗ ಮಾಡ್ತೀವಲ್ಲ, ಮಕ್ಕಳು ಬೇಕು ಅಂತ ಪುತ್ರ ಕಾಮ್ಯ ಎಷ್ಟು ಇತ್ಯಾದಿಗಳು ಮಾಡ್ತೀವಲ್ಲ ಅದು. ಇದನ್ನೆಲ್ಲ ತ್ರಿವಿಧವಾದಂಥ ಕರ್ಮಗಳನ್ನು ಭಗವಂತನೇ ನಿನ್ನ ಪೂಜಾರೂಪವಾದ ಕರ್ಮವನ್ನು ಯಥಾಶಕ್ತಿಯಾಗಿ ಮತ್ತು ನನಗೆ ಎಷ್ಟು ಜ್ಞಾನ ಇದೆಯೋ ಅದರ ಮಿತಿಯಲ್ಲಿ ಮತ್ತು ನನಗೆ ಎಷ್ಟು ಸಂಪತ್ತಿದೆಯೋ ಅದರ ಮಿತಿಯಲ್ಲಿ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ನಾನು ಮಾಡ್ತೇನೆ. ಮತ್ತು ನನ್ನ ಸುತ್ತಮುತ್ತಲು ಇದ್ದಾರಲ್ಲ ನನ್ನ ವಿದ್ಯಾ ಸಂಬಂಧಿಗಳು, ದೇಹ ಸಂಬಂಧಿಗಳು ಅಂದ್ರೆ ನನ್ನ ಶಿಷ್ಯರು, ಮತ್ತು ನನ್ನ ದೇಹ ಸಂಬಂಧಿಗಳು ಅಂದ್ರೆ ಪತ್ನಿ, ಮಕ್ಕಳು, ಮೊಮ್ಮಕ್ಕಳು, ಅವರು ಅವ್ರ ಕಡೆಯಿಂದ ಕೂಡ ಈ ಕೆಲಸವನ್ನು ಮಾಡಿಸ್ತೇನೆ. ಇದೊಂದು ಮಹತ್ವದ ಸಂಕಲ್ಪನೆ. ತದೀಯೈ ಅಶೇಷಿಜನೈ ತತ್ಸರ್ವ ಕರ್ತೃತ್ವ ಕಾರಯಿತೃತ್ವಾದಿ ಅನುಸಂಧಾನಪೂರ್ವಕಂ ಕಾರಯಿಷ್ಯೆ. ನಾನು ಮಾಡ್ತೀನಿ, ಅವ್ರ ಕಡೆಯಿಂದಲೂ ಮಾಡಿಸ್ತೇನೆ ಯಥಾಶಕ್ತಿಯಾಗಿ ಅಂತ ಹೀಗೆ ಸಂಕಲ್ಪ ಮಾಡಬೇಕಂತ. ಆ ಪ್ರಾತಃ ಸಂಕಲ್ಪದ ಗದ್ಯದ ಬಗ್ಗೆ ಮತ್ತೊಂದ್ಸರಿ ಎಲ್ಲರೂ ವಿಸ್ತಾರವಾಗಿ ಬಂದದನ್ನು ಹೇಳ್ತೇನೆ. ಹೀಗೆ ಕರ್ಮಗಳನ್ನು ಹೇಗೆ ಸಮರ್ಪಣೆ ಮಾಡಬೇಕು ಅಂತ ಅನ್ನೋದನ್ನ, 3 ವಿಧವಾದ ಕರ್ಮಗಳನ್ನು ಹೇಗೆ ಸಮರ್ಪಣೆ ಮಾಡಬೇಕು ಅನ್ನೋದನ್ನು ದಾಸರು ಈ ವರ್ಣ ಪ್ರಕ್ರಿಯಾ ಸಂಧಿ ಅನಿಸ್ಕೊಂಡಿರುವ 9ನೇ ಸಂಧಿಯಲ್ಲಿ ಹೇಳಿದ್ದಾರೆ ಅನ್ನೋಲ್ಲಿಗೆ ಅದರ 4ನೇ ಪದ್ಯ ಹರಿಕಥಾಮೃತ ಸಾರದ 250ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.